ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ವಿಶೇಷ ದಿನದಂದು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಇನ್ನು ತಾಂಬೂಲ ಪದ್ಧತಿ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ನಮ್ಮ ಹಿರಿಯರು ಪೂಜಾ ಸಂದರ್ಭದಲ್ಲಿ ಮಾಡುವಂಥದ್ದು ಅಥವಾ ಊಟದ ನಂತರದಲ್ಲಿ ತಾಂಬೂಲ ಪದ್ಧತಿಯ ಅನುಕರಣೆಯನ್ನ ಮಾಡುವಂಥದ್ದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಆತಿಥ್ಯವನ್ನ ವಹಿಸುವಾಗ ತಾಂಬೂಲ ಪದ್ಧತಿಯನ್ನ ಮಾಡ್ತಾರೆ. ಇನ್ನೊಂದು ಕಡೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂತಹ ನಂಬಿಕೆ ಕೂಡ ಇದೆ. ಇದು ತಾಂಬೂಲದ ವರ್ಣನೆ ಆದ್ರೆ ಶುದ್ಧ ತಾಂಬೂಲ ಅಂದ್ರೆ ಏನು ಅಂತ ಪ್ರಶ್ನೆ ಮೂಡೋದು ಕೂಡ ಸಹಜ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುದ್ಧ ತಾಂಬೂಲ ಅಂದ್ರೆ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಉದಾಹರಣೆಗೆ ನೀರು ಅಂತ ತೆಗೆದುಕೊಂಡಾಗ ನೀರು ಅಥವಾ ಶುದ್ಧ ನೀರು ಅಂತ ಹೇಳಿದ್ರೆ ವಿಶ್ಲೇಷಣೆ ಮಾಡಬಹುದು ಅಥವಾ ಅರ್ಥೈಸಿಕೊಳ್ಬಹುದು. ಆದರೆ ತಾಂಬೂಲ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡಾಗ ತಾಂಬೂಲ, ಶುದ್ಧ ತಾಂಬೂಲ ಅಂದ್ರೆ ಏನು ಅಂತ ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮನವಮಿ ಇವತ್ತು. ಶ್ರೀರಾಮನವಮಿಗೆ ವಿಶೇಷವಾಗಿ ನಾವು ಹೊರಗಡೆ ಚಪ್ರ ಹಾಕಿ ಹೊರಗಡೆ ಅದಕ್ಕೆ ಒಂದು ಫೋಟೋ ಇಟ್ಟು ನೀರು ಮಜ್ಜಿಗೆ ಪಾನಕ ಇಟ್ಟು ಪೂಜೆ ಮಾಡಿ ಅದನ್ನು ಹಂಚ್ತೀವಿ. ಹೌದಾ? ಏನಿದು ಸಂದೇಶ ಏನು? ಏನು ಸಂದೇಶ ಏನು ಅಂದರೆ, ಅದು ಶ್ರೀರಾಮನವಮಿ ಮಾಡಬೇಕು, ಅದು ಧರ್ಮ ಮದ್ದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಮದ್ದಿಂದ ಮಾಡಿದರೆ ನೀವು ಮಾಡ್ತೀವಿ ಸರಿ, ಅದರ ವಿವರಣೆ ಬೇಕಲ್ವಾ? ನೀರು ಮಜ್ಜಿಗೆ ಪಾನಕನೇ ಏನಕ್ಕೆ ಬೇಕಿತ್ತಲ್ಲಿ? ಇದರ ಹಿಂದೆ ಯಾವುದು ಯುಗಾದಿ ಹಬ್ಬ ಹೋಯ್ತು, ಅದರದ್ದು ಏನೋ ಒಬ್ಬಟ್ಟು. ಹೌದಾ? ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ನಾವು ಇದನ್ನು ತಿಳ್ಕೊಂಡ್ರೆ ನಮ್ಮ ದೇಹ ಎಷ್ಟು ಚೆನ್ನಾಗಿ ಆರೋಗ್ಯಕ್ಕೆ ಮೀರಿ ಒಂದು ಸಂಪತ್ತಿದೆ. ಆರೋಗ್ಯನೇ ಕೊನೆ ಅಂತ ಹೇಳ್ಕೊಂಡಿದ್ದೀವಿ ನಾವು. ಅದಕ್ಕೆ ಮೀರಿ ಒಂದು ಸಂಪತ್ತಿದೆ. ಯಾವುದು ಅಂದರೆ ನಮ್ಮ ಮಾತು. ಆ ಮಾತಲ್ಲಿ ಸ್ವಲ್ಪ ಸ್ವೀಟಾಗಿದ್ದರೆ ಏನು ಹೇಳ್ತೀಯಮ್ಮ, ಎಲ್ಲವೂ ಚೆನ್ನಾಗಿರುತ್ತೆ. ಈಗ ಅದಿಲ್ಲ. ಸ್ವೀಟಾದ ಮಾತು, ಸಿಹಿಯಾದ ಮಾತು ಈ ಸಂಕ್ರಾಂತಿ ಹಬ್ಬದಲ್ಲೂ ಹೇಳ್ತಾರೆ, ಯುಗಾದಿ ಹಬ್ಬದಲ್ಲೂ ಹೇಳ್ತಾರೆ ಇದನ್ನು. ಹೌದಾ? ಒಳ್ಳೆ ಮಾತಾಡು, ಸಿಹಿ ಮಾತಾಡು ಅಂತ. ಚೇಂಜ್ ಆಗೋರೇನಮ್ಮ? ಇಲ್ಲ, ಹೇಳ್ಕೊಂಡೇ ಬಂದವರಷ್ಟೇ. ಬಟ್ ಆಗಬೇಕಾ? ಬರೀ ಹೇಳೋದು ಕೇಳೋದು ಅಷ್ಟೇ ಆಗಬೇಕಾ? ಅದು ಕಾರ್ಯರೂಪಕ್ಕೆ ಬರಬೇಕಾ? ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕೆ ಇವತ್ತು ಶುದ್ಧವಾದ ತಾಂಬೂಲ ಯಾವುದು ಅಂದರೆ ಅದು ಯಾವುದಪ್ಪ ಎಕ್ಸ್ಟ್ರಾರ್ಡನರಿ, ಎಲ್ಲಿಂದ ತರಿಸ್ಬೇಕಂತ ಮನ್ಸಿಗೆ ಬರುತ್ತೆ. ಯಾಕೆಂದರೆ ತಾಂಬೂಲ ಗೊತ್ತು, ಹೇಳಿದ್ರೆ ಅರ್ಥ ಆಗುತ್ತೆ. ಶುದ್ಧವಾದದ್ದು ಅಂದರೆ ಯಾವುದದು, ಎಲ್ಲಿಂದ ತರಬೇಕು? ಅದಕ್ಕೆ ಈ ವಿವರಣೆನ ಕೊಡಬೇಕಾಗತ್ತೆ. ಇಲ್ಲಿ ಉತ್ತರಾಯಣ 1ನೇ ತಿಂಗಳಿಂದ 6ನೇ ತಿಂಗಳು, 6ನೇ ತಿಂಗಳಿಂದ 12ನೇ ತಿಂಗಳು, ವರ್ಷದಲ್ಲಿ 2 ಭಾಗ ಮಾಡ್ತೀವಿ. ಇದರಲ್ಲಿ ನಾವು ಇಡೀ ವರ್ಷ ಅಲ್ಲ, ಜೀವನ ಪರ್ಯಂತ ದಿನ ಏನು ತಿನ್ನಬೇಕು ಅದೇ ಅನ್ನ, ಹಿಟ್ಟು, ಚಪಾತಿ, ರೊಟ್ಟಿ, ಇಷ್ಟೇ. ಇದು 6ನೇ ತಿಂಗಳಿಂದ 12ನೇ ತಿಂಗಳವರೆಗೂ ಅದೇನೆ, 1ನೇ ತಿಂಗಳಿಂದ 6ನೇ ತಿಂಗಳಿಗೂ ಅದೇನೆ. ಈ ಅಭ್ಯಾಸದಿಂದ ನಮಗೆ ಸಿಕ್ಕಾಬಟ್ಟೆ ಒಂದು ದೊಡ್ಡ ಸಮಸ್ಯೆ ಇದೆ. ತಿನ್ನಂಗಿಲ್ಲ ಆ ಥರ. ಪರಿಸರಕ್ಕನುಸಾರವಾಗಿ, ಋತುಗನುಸಾರವಾಗಿ ಆಹಾರವನ್ನು ನಮ್ಮ ದೇಹ ಹೇಗೆ ಸ್ಪಂದಿಸುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ನಮಗೆ ತಿನ್ನುವ ಊಟ ಈ ಬೇಸಿಗೆ ಕಾಲದ ವಿಚಾರ, ಉತ್ತರಾಯಣ ಅಂತ ಹೇಳ್ತೀವಿ, ಜೀರ್ಣ ಪ್ರಕ್ರಿಯೆ ಚೆನ್ನಾಗಿರಲ್ಲ, ಕಡಿಮೆ ಇರುತ್ತೆ. ಅದಕ್ಕೆ ದ್ರವರೂಪದ ಆಹಾರವನ್ನು ಬಳಸುವುದಕ್ಕೆ ಸಂಕೇತ ಇದು. ದ್ರವರೂಪವನ್ನು ತಗೊಂಡಾಗ ನೀವು ಘನರೂಪ ಯಾವಾಗ 6ನೇ ತಿಂಗಳ ಮೇಲೆ ವಡೆ, ಕಜ್ಜಾಯ, ಸಿಕಿರುಂಡೆ ಅದೆಲ್ಲ ಹಿರಿಯರು ಮಾಡ್ತೀವಲ್ಲ, ಅದೆಲ್ಲ ಅವಾಗದು ಚಳಿಗಾಲ ತಡ್ಕೊಳುತ್ತೆ. ಎಷ್ಟು ಚೆನ್ನಾಗಿ ವಿಂಗಡಿಸಿದಾರೆ ಲೆಕ್ಕ ಹಾಕೊಳ್ಳಮ್ಮ. ಇದು ಉತ್ತರಾಯಣದಲ್ಲಿ ಎಲ್ರಿಗೂ ಮದುವೆ, ಎಂಗೇಜ್ಮೆಂಟು, ಒಳ್ಳೆ ಕೆಲಸಗಳು ಮಾಡೋದಕ್ಕೆ 6 ತಿಂಗಳು ಇದೆ. 1ರಿಂದ 6 ತಿಂಗಳವರೆಗೂ ದ್ರವರೂಪದ ಆಹಾರವನ್ನು ಬಳಸಿದಾಗ, ಉದಾಹರಣೆಗೆ ನಾವು ಪಾನಕವನ್ನು ಕುಡಿತೀವಿ, ಅದಕ್ಕೆ ಬೆಲ್ಲ ಹಾಕಿರ್ತಾರೆ. ಮನುಷ್ಯನಲ್ಲಿ ಪಿತ್ತವನ್ನು ಶಮನ ಮಾಡುತ್ತೆ ಬೆಲ್ಲ. ಮಜ್ಜಿಗೆ ದೇಹಕ್ಕೆ ಪ್ರೋಟೀನ್ ಕೊಡುತ್ತೆ. ಹೌದಾ? ಇದರಿಂದ ಯುಗಾದಿ ಹಬ್ಬದಲ್ಲೂ ಕೂಡ ನಾವು ತಿಂದದ್ದು ಹೋಳಿಗೆ, ಅದು ಕೂಡ ದೇಹದ ಪ್ರೋಟೀನೇ. ಇದು ಎಷ್ಟು ಅರ್ಥಗರ್ಭಿತವಾಗಿ ವೈಜ್ಞಾನಿಕವಾಗಿ ಇದನ್ನು ನಾವು ವಿಮರ್ಶೆ ಮಾಡಿದಾಗ ಇದು ಸತ್ಯ ಗೊತ್ತಾಗತ್ತೆ.
ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ, ಸುಮ್ಮನೆ ಹೋಲ್ಸಲಾಗಿ ಅಳದಿಂದ ಮಾಡ್ಕೊಂಬಂದ್ರು, ಅವ್ರು ಹೇಳಿದ್ರು, ನಾನು ಮಾಡ್ತಾಯಿದ್ದೀನಿ ಹೀಗೆ ಹೇಳಿ ಮಕ್ಕಳಿಗೂ ಅದನ್ನೇ ಹೇಳ್ಬಿಡ್ತಾರೆ. ರಾಮನವಮಿ ಬಂದರೆ ಏನು ಮಜ್ಜಿಗೆ ಪಾನಕ, ಯಾಕೆ ಅದು ಮಾಡಬೇಕು ಅಂತ ಯಾರು ಹುಡುಗ ಕೇಳಿದ್ರೆ ಹೇಳೋಕೆ ಉತ್ತರ ಗೊತ್ತಾಗಲ್ಲ. ಕೇಳ್ತಾರಾ ಇಲ್ಲಮ್ಮ? ಹೌದು, ಕೇಳ್ತಾರೆ. ಹೇಯ್ ತಲೆರಟೆ, ಹೇಳಿದಷ್ಟು ಕೇಳು, ನೀನೆಲ್ಲ ಪ್ರತಿಷ್ಠೆ ಮಾಡಬೇಡ ಅಂತ ಬಾಯಿ ಮುಚ್ಚಿಸ್ಬಿಡ್ತಾರೆ. ಆ ಮಗು ಗೊತ್ತೇ ಆಗಲ್ಲ, ಅದನ್ನು ಇದು ಮಾಡ್ದಂಗೆ ಮುಂದಕ್ಕೆ ಅದನ್ನೇ ಮಾಡುತ್ತೆ. ಹಾಗೆ ನಮ್ಮಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂದರೆ, ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ, 1 ನಿಮಿಷದ ಸಿಟ್ಟು 60 ನಿಮಿಷ ನೆಮ್ಮದಿಯನ್ನು ಹಾಳು ಮಾಡುತ್ತೆ. 1 ನಿಮಿಷ ಸಿಟ್ಟು ಮಾಡಿಕೊಂಡ್ರೆ ಮನುಷ್ಯ 1 ಗಂಟೆ ಟೈಮ್ ಅದನ್ನು ಸಮಾಧಾನ ಕಳ್ಕೊಳ್ತಾನೆ. ಬೆಳಿಗ್ಗಿಂದ ಸಾಯಂಕಾಲ ತನಕ ಎಷ್ಟು ಸಲ ಸಿಟ್ಟು ಮಾಡ್ಕೊಂಡ್ರೆ ಒಂದು ಸಲ ಕೌನ್ಸಿಲಿಂಗ್ ಮಾಡಿ. ನಾವು ಮನುಷ್ಯರಾಗಿ ಬದುಕ್ತಾ ಇದ್ದೀವಾ, ಹಬ್ಬ ಮಾಡ್ತಾನೇ ಇದ್ದೀವಿ. ಏನು ಚೇಂಜ್ ಆದರೆ, ಏನು ಬದಲಾವಣೆ ಬಂತು? ಏನೂ ಇಲ್ಲ. ಮತ್ತು ಹಾಗೇ ಇದ್ದೀರಾ, ಮತ್ತು ಏನಿದೆಲ್ಲ ತೋರಿಸ್ಕೊಳಕ್ಕ, ಶೋ ತೋರಿಸ್ಕೊಳಕ್ಕ, ಶ್ರೀರಾಮನ ನಾವು ಭಕ್ತರು ಅನ್ನಿಸ್ಕೊಳಕ್ಕ ಒಂದು ದಿನ ಮಾಡ್ತಕ್ಕಂಥದ್ದು ಇಡೀ ವರ್ಷದವರೆಗೂ ನಮಗೆ ಸಂದೇಶ ಬೇಕು. ನೀವು ಯಾವುದೇ ಹಬ್ಬ ಹರಿದಿನಗಳನ್ನ ಮಾಡಿ, ಒಂದು ದಿನ ಮದುವೆ ಆಗೋದು ಒಂದೇ ದಿನ ತಾನೇ, 100 ವರ್ಷ ಬಾಳಿ ಬದುಕತ್ತಾನೆ ಆಗೋದು, ದಿನ ಮದುವೆ ಆಗಲ್ಲ. ಹಾಗೆ ನಾವು ಒಂದು ಸಲ ಊಟ ಮಾಡೋದು, ಒಂದು ದಿನದಲ್ಲಿ ಊಟ ಮಾಡ್ತಕ್ಕಂಥದ್ದನ್ನು ನಾವು ಇದನ್ನೆಲ್ಲ ಗಮನಕ್ಕಿಟ್ಕೊಂಡಾಗ ನಮ್ಮ ಮಾತಿನಲ್ಲಿ ಪ್ರೀತಿ ಇರುತ್ತೆ. ನಾವು ಗಮನಕ್ಕಿಟ್ಕೊಳ್ಳಿಲ್ಲ ಅಂದರೆ ಪ್ರೀತಿ ಇರಲ್ಲ, ಸಿಟ್ಟು ಬರುತ್ತೆ. ಆ ಸಿಟ್ಟು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಗಿದ್ದಾರೆ ಅಂತ ನಾವು ಊರವ್ರಿಗೆಲ್ಲ ಹೇಳ್ತೀವಿ, ಈಗ ಹೊಸ ಹೆಣ್ಣು ಗಂಡು ಈಗ ಮದುವೆ ಆಯಿತು, ನೆನ್ನೆ ಆಯಿತು, 1 ವಾರ ಆಯಿತು, ಅಯ್ಯೋ ಪಾಪ ಅಂತೀವಿ. ಅವ್ರು ಮಾತಾಡ್ಸಿದ್ರೆ ಮೇಲೆ ಬೀಳ್ತಾರೆ. ಹೊಸ ಹೆಣ್ಣು ಗಂಡು ಅಂತಾರೆ, ಅದು ಯಾವುದೋ ಹೊಸ್ದಲ್ಲ, ಅದು ಹಳೇದೆ. ಬಟ್ಟೆ ಹಾಕೊಂಡ್ರೆ ಹೊಸ್ತಾ? ಬಟ್ ಮದುವೆ ಆದ ಹೊಸ ಹೆಣ್ಣು ಗಂಡು ಅಂತ ಯಾವುದು ಹೇಳಿದ್ವು ಅಂದರೆ, ಹಳೆ ಕರ್ಮಶೇಷಗಳನ್ನು ಬಿಟ್ಟು ಹೊಸದಾದ ಯೋಚನೆಗಳಿಗೆ ಅನ್ವಯ ಆಗುವಂಥ ಪರಿವರ್ತನೆ ಆದಂಥ ಹೆಣ್ಣು ಗಂಡಿಗೆ ಹೊಸ ಹೆಣ್ಣು ಗಂಡು ಅಂತ ಹೇಳೋದು. ಬಟ್ಟೆ ಹಾಕ್ಕೊಂಡ ತಕ್ಷಣ ಹೊಸ ಹೆಣ್ಣು ಗಂಡು ಅಂದರೆ ಏನರ್ಥ ಇದು? ಅಷ್ಟು ತಾನೇ ಹೇಳ್ತಾ ಇರೋದು. ಅಲ್ಲ ರೀ, ಮದುವೆ ಮಾಡಿ ಹೆಣ್ಣು ಗಂಡು ಏನು ಹೇಳ್ಕೊಡ್ತೀರಾ ನೀವು? ನೋಡಪ್ಪ ಬದಲಾವಣೆ ಆಗಬೇಕು, ಯಾವುದರಲ್ಲಿ ಸಿಟ್ಟು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಕೆಲವರು. ಸಿಟ್ಟು ಬಂದರೆ ಏನು ಮಾಡೋದು ಅಂತ ಹೆಣ್ಣು ಗಂಡು ಕೇಳ್ತಾರೆ, ಅದಕ್ಕೆ ಉತ್ತರ ಇಲ್ಲ. ಏನಮ್ಮ, ದೊಡ್ಡವರು ಅನ್ನಿಸ್ಕೊಳ್ಳೋರು ಮಾಡ್ಕೋಬೇಡ ಅಂದಮೇಲೆ ಅದು ಬರುತ್ತಲ್ಲ ಏನು ಮಾಡೋದು ಅಂತ ಉತ್ತರ ಹೇಳಬೇಕು. ಹೇಳ್ತಾರಾ? ಇಲ್ಲ. ಮತ್ತು ಹೆಂಗೆ ಬದುಕೋದು? ಏನು ಸಂದೇಶ ಏನು? ಯಾವುದೇ ವಿಷಯ ಆಗಲಿ, ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಮಾಡ್ಕೊಳ್ಳಿ, ಮನೆ ಕಟ್ಟಿ, ಊಟ ಮಾಡಿ, ನಿದ್ದೆ ಮಾಡಿ, ಮಾತಾಡಿ, ಅದ್ರ ಸಂದೇಶ ತಿಳ್ಕೊಂಡು ಬದುಕ್ರಿ. ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಬೇಕಾಗತ್ತೆ ಇದೆಲ್ಲ ಏನಕ್ಕೆ ಬೇಕಪ್ಪ? ಏನೋ ಎಲೆ ಅಡಿಕೆ ಗೊತ್ತು, ತಾಂಬೂಲ ಗೊತ್ತು, ಶುದ್ಧವಾದದ್ದು ಬೇರೆ ಯಾವುದು ಅಂತ ಸೋಮಾರಿತನ ಪರಮಾವಧಿಯಲ್ಲಿ ಇದ್ದರೆ, ಸೋಮಾರಿತನವೇ ನಮ್ಮ ಜೀವನದಲ್ಲಿ ಸಿಟ್ಟು ಜಾಸ್ತಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಯೌವನದ ರೋಗ ಯಾವುದು? ಯೌವನದ ರೋಗ ಯಾವುದು ಅಂದರೆ ಏನು ಹೇಳ್ಬೋದಮ್ಮ? ಯೌವನದಲ್ಲಿ ಒಂದು ರೋಗ ಬರುತ್ತೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಯಾವುದಪ್ಪ ಅದು ಯೌವನದ ರೋಗ ಅಂದರೆ? ವೈಯಕ್ತಿಕವಾದ ಆಯ್ಕೆ. ಹೌದಲ್ಲ? ಯಾರ ಮಾತು ಕೇಳಲ್ಲ. ಪ್ರಾಯ ಬರೋದು ಏನಕ್ಕೆ ಅಂದರೆ, ಹುಚ್ಚುಚ್ಚಂಗೆ ಅವ್ರು ಏನು ಬೇಕು ಅದೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾಕಿದು ಬರ್ತಾ ಇದೆ ಅಂದರೆ, ಅಪ್ಪ ಅಮ್ಮ ಶುದ್ಧವಾದ ತಾಂಬೂಲವನ್ನು ಗ್ರಹಿಸಿಲ್ಲ, ತಿಂದಿಲ್ಲ, ಗೊತ್ತಿಲ್ಲ, ಅರ್ಪಣೆ ಮಾಡಿಲ್ಲ. ಅದಕ್ಕೆ ಮಕ್ಕಳಿಗೆ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಯೌವನದ ರೋಗ ಬರುವುದಕ್ಕೆ ನೀವು ಆಲ್ರೆಡಿ ರೆಡಿ ಮಾಡಿಕೊಂಡ್ರಿ. ಯಾಕೆ? ಶುದ್ಧವಾದ ತಾಂಬೂಲ ಹೇಳಿಲ್ಲ, ಗೊತ್ತಿಲ್ಲ, ತಿಂದಿಲ್ಲ. ಅದಕ್ಕೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ನಿಮ್ಮ ಮಾತು ಕೇಳೋ ಮಟ್ಟಕ್ಕೆ ಮದುವೆ ಮಾಡ್ಕೊಳ್ಳಲ್ಲ. ಯಾಕೆ ಕೇಳಬೇಕು? ಇವರೇನು ಮಾಡೇ ಇಲ್ಲ. ನಮ್ಮ ಮಕ್ಕಳು ಮುಂದೆ ನಮ್ಮ ಮಾತು ಕೇಳಬೇಕು ಅನ್ನೋದಿದ್ದರೆ ನೀವು ತಾಂಬೂಲವನ್ನು ಗ್ರಹಿಸಿದ್ರಾ? ತಾಂಬೂಲ ಓಲಿ ತಗೊಂಡಿದ್ರಾ? ತಾಂಬೂಲ ಅಂದರೆ ಸುಮ್ಮನೆ ಸಮಯ ಅಲ್ಲೆಲ್ಲ ಕೆಂಚಕಾಗುತ್ತೆ, ಅದೆಲ್ಲ ತಿನ್ನೋಕ್ಕಾಗಲ್ಲ. ಇತ್ತಾನೆ ಇವಾಗ? ಹೌದಾ? ಪಿಜ್ಜಾ ಬರ್ಗರ್ ಮಾತ್ರ ಆರ್ಡ್ರ್ ಮಾಡ್ತಾರೆ, ಇದು ತಿನ್ನೋಕ್ಕಾಗಲ್ಲ. ಮದುವೆಯಲ್ಲಿ ತಾಂಬೂಲ ಶಾಸ್ತ್ರ ಅಂತ ತಾಂಬೂಲ ತಿನ್ನಿಸ್ತಾರೆ, ಅದು ಫೇಲ್, ಇಲ್ಲವೇ ಇಲ್ಲ. ಸೆಕೆಂಡು ಏನಮ್ಮ, ಎಷ್ಟು ಮಟ್ಟಕ್ಕೆ ಸರಿ? ಹೆಣ್ಣು ಗಂಡು ಕೈಲಿ ತಾಂಬೂಲವನ್ನು ಬಂದು ಜನಗಳ ಕೈಲಿ ಕೊಡಿಸ್ಬೇಕು, ಇದು ನಿಯಮ. ಕೊಡ್ತಾರಾ ಹೆಣ್ಣು ಗಂಡು? ಇಲ್ಲ. ಎಲ್ಲಿರುತ್ತಿದು? ಊಟದ ಹಾಲಲ್ಲಿ ಬಿದ್ದಿರುತ್ತೆ, ಅದು ಇಟ್ಟಿರಲ್ಲ, ಯಾರು ಇರಲ್ಲ ಅಲ್ಲಿ.
ಬಿದ್ದಿರುತ್ತೆ, ಅದನ್ನು ಬೇಕಾದರೂ ಎತ್ಕೊಂಡು ತಿನ್ಕೊಂಡು ಹೋಗ್ತಾರೆ. ತಾಂಬೂಲ ಯಾರು ಕೊಡಬೇಕಾಗಿದ್ದು? ಹೆಣ್ಣು ಗಂಡು ಕೈಲಿ ಕೊಡಿಸ್ಬೇಕು. ಜೀವನ ಪರ್ಯಂತ ಸಂಪತ್ತು ಅಭಿವೃದ್ಧಿ ಆಗಬೇಕು, ಮುಂದೆ ಇವರು ಶ್ರೀಮಂತರಾಗೇ ಬದುಕಬೇಕು, ಬಾಳಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತಹ ಒಂದು ಆಶೀರ್ವಾದ ಯಾವುದು ಅಂದರೆ ಹೆಣ್ಣು ಗಂಡಿನ ಕೈಯಲ್ಲೇ ತಾಂಬೂಲವನ್ನು ಪ್ರತಿಯೊಬ್ಬರಿಗೂ ಕೊಡಿಸಿದಾಗ ಅವರಿಗೆ ಶ್ರೀಮಂತಿಗೆ ಶಾಶ್ವತವಾಗಿರುತ್ತೆ. ಈಗ ನೀವು ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀರಾ, ಸ್ವಲ್ಪ ಯೋಚನೆ ಮಾಡಿ ಇದನ್ನು ಯಾರು ಎಚ್ಚರಿಕೆಯಿಂದ ಹೇಳೋ ಮಟ್ಟಕ್ಕೆ ಇದ್ದಾರಾ ಅಥವಾ ನೀವು ತಿಳ್ಕೊಂಡಿದ್ದೀರಾ ಇದು ಬೇಕು ಅಂತ ಬೇಡ ಅಂತಮ್ಮ? ಬೇಕು. ಮತ್ತು ಹೆಣ್ಣು ಗಂಡು ಒಳ್ಳೇದೇನ್ರಿ ಮಾಡಿಸ್ತಾ ಇದ್ದೀರಾ? ಏನೂ ಇಲ್ಲ. ಕಳಶ ನೀವು ಹಿಡ್ಕತ್ತೀರಾ, ಹೆಣ್ಣು ಗಂಡು ಏನು ಕೊಟ್ರಿ ಕೈಗೆ? ಅಷ್ಟೇ, ದಾರೆ ಎರೀತಂತೆ. ಊರವ್ರನ್ನೆಲ್ಲ ಕರ್ಕೊಂಬಂದು ದಾರಿ ಏರಿಸ್ತೀರಾ. ನಿಮ್ಮನೆ ಮಕ್ಳಿಗೆ ದಾರಿ ಏರಕ್ಕೆ ಅವ್ರು ಯಾರು? ಪಕ್ಕದ ಮನೆಯವ್ರು ಯಾರು? ನಿಮ್ಮ ಮಕ್ಳಿಗೆ ಅವ್ರಿಗೆ ಏನು ಸಂಬಂಧ? ಎಂಥ ಮದುವೆ ಇದು? ಅದಕ್ಕೆ ಇವತ್ತು ಮದುವೆ ಮತ್ತು ವಿಚ್ಛೇದನ ಏನಕ್ಕಾಗ್ತಾ ಇದೆ ಅಂದರೆ ನಮ್ಮ ಅಧರ್ಮವಾದ ಮದುವೆ, ಆದರ್ಶವಿಲ್ಲದ ಮದುವೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಸತ್ಯವನ್ನು ತಿಳ್ಕೊಳ್ಳಿ. ಇವತ್ತು ಯಾರ ಮನೆಯಲ್ಲಿ, ಯಾರ ಕುಟುಂಬದಲ್ಲಿ ಮದುವೆ ವಿಚ್ಛೇದನ ಎರಡು ವಿಷಯ ಬಿಟ್ಟರೆ ಯಾವುದ್ರಿ ಇದೆ? ಇಡೀ ಪ್ರಪಂಚ ತುಂಬ ಎಲ್ಲ ಬರೀ ಇದೇ ಇದೆ. ನೀವು ಮತ್ತು ಏನು ಪೂಜೆ ಮಾಡಿದ್ರಿ, ಏನು ಮದುವೆಗಳು ಮಾಡ್ತಾ ಇದ್ದೀರಾ, ಏನು ಹಬ್ಬಗಳು ಮಾಡ್ತಾ ಇದ್ದೀರಾ, ಯಾವ ಅರ್ಥ ಇದೆ ಇದರಲ್ಲಿ ಅಂತ ನೀವು ಯೋಚನೆ ಮಾಡಿ. ನಾನು ಹೇಳಿದೆ ಅಂತ ನೀವು ಪಾಲನೆ ಮಾಡಿ ಅಂತ ದಯವಿಟ್ಟು ನಾನು ಆರ್ಡರ್ ಮಾಡ್ತಾ ಇಲ್ಲ. ನಿಮಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾವು ಆರ್ಡರ್ ಮಾಡೋಕ್ಕೆ ನಮಗೇನಿದೆ? ಹಾಗಾಗಿ ಇನ್ನು ಮುಂದೆ ಅಕಸ್ಮಾತ್ ಹಳೆ ಮದುವೆ ಹಳವರು ಮಾಡಾಯಿತು, ಇನ್ನು ಮುಂದೆ ನಿಮ್ಮ ಮಕ್ಕಳು ಮದುವೆ ಮಾಡಬೇಕಾದ್ರೆ ಇವೆಲ್ಲ ಎಚ್ಚರಿಕೆ ತಗೊಳ್ಳಿ. ಎಲ್ಲರ ಕೈಲೂ ದಾರೆ ಏರಿಸಬೇಡಿ. ದಯವಿಟ್ಟು ಈ ಕೆಟ್ಟ ಅಭ್ಯಾಸವನ್ನು ದಯವಿಟ್ಟು ಬಿಟ್ಟರೆ ಭಾರಿ ಒಳ್ಳೆಯದು. ಯಾಕೆ ಅಂದರೆ ಬರೀ 5 ಜನ ಅಷ್ಟೇ ದಾರೆ ಎರಿಬೇಕು. ಹೆಣ್ಣಿನ ಕಡೆ ಅಪ್ಪ ಅಮ್ಮ, ಗಂಡಿನ ಕಡೆ ಅಪ್ಪ ಅಮ್ಮ, ಒಬ್ಬ ಸೋದರ ಮಾವ, ಇಷ್ಟೇ ಮದುವೆ ಆಗಬೇಕು. ಇನ್ನು ಬೇರೆಯವ್ರು ಯಾರು ಅಕ್ಷತೆ ಮುಟ್ಟಬಾರ್ದು, ಹಾಲು ಮುಟ್ಟಬಾರ್ದು, ಹೆಣ್ಣು ಗಂಡನ ಮುಟ್ಟಬಾರ್ದು, ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಬಾರ್ದು. ಯಾಕೆ ಅಂದರೆ ಒಂದೇ ಮದುವೆ ಮಾಡ್ಕೊಂಡು ಎಷ್ಟು ಜನ ಬಂದಿರ್ತಾರಮ್ಮ? ಯಾಕೆ ಮುಟ್ಟಬಾರ್ದು ಅಂತ ಕೆಲವರು ಅಂತಾರೆ. ಒಂದೇ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಹೆಣ್ಣು ಗಂಡು ಎರಡೂ ಇರತಕ್ಕಂಥ ದಾಂಪತ್ಯಗಳು ಮದುವೆಗೆ ಬನ್ನಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಬರೀ ಹೆಣ್ಣಿರೋರು ಬರಬೇಡಿ, ಬರೀ ಗಂಡಿರೋರು ಬರಬೇಡಿ, ಮಕ್ಕಳಾಗದೇ ಇರೋರು ಬರಬೇಡಿ, ಗಂಡನ ಬಿಟ್ಟೋರು ಬರಬೇಡಿ ಹೇಳೋಕ್ಕಾಗತ್ತಾ? ಈಗ ಇವರೆಲ್ಲ ಬಂದಿರ್ತಾರಾ ಇಲ್ವಾ? ಅಂದಮೇಲೆ ಅವ್ರು ಮುಟ್ತಾರಾ ಇಲ್ವಾ? ಮತ್ತು ಇವ್ರ ಮದುವೆ ದಾಂಪತ್ಯಕ್ಕೆ ಅವ್ರ ಆಶೀರ್ವಾದ ಮಾಡೋದು ಅವ್ರ ಕತೆ ಏನು? ಅಡ್ವಾನ್ಸ್ ಬುಕ್ಕಿಂಗ್, ನಂತರ ನೀನು ಆಗು. ಇದಕ್ಕೆ ಮದುವೆ ಮಾಡೋದು ಎಷ್ಟು ಸತ್ಯ ಇದೆ, ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಪ್ರತಿಯೊಬ್ಬರು ಯೋಚನೆ ಮಾಡಿ. ಶಾಸ್ತ್ರಬದ್ಧವಾದ ಮದುವೆಗೊಂದು ಸಂದೇಶ ಬೇಕು ಅಂದರೆ 5 ಜನಕ್ಕಷ್ಟೇ ಪ್ರವೇಶ ಆಗಬೇಕು. ಹಸಿರು ಚಪ್ರದಲ್ಲೇ ಇರಬೇಕು ಹೆಣ್ಣು ಗಂಡು. ಯಾರಾಗ್ತಾರೆ ಸ್ವಾಮಿ ಹಸಿರು ಚಪ್ರನ? ಮನೆ ತಾವಾಕದೇ ದುರ್ಲಾಭ. ಯಾಕೆ ಅಂದರೆ ಬಕೆಟ್ ಮಾಡಕ್ಬಿಟ್ಟು ಮರಳು ತುಂಬಿಟ್ಟು ಹಾಕ್ತಾವ್ರೆ, ಭೂಮಿಗೆ ನಡೋದೇ ಇಲ್ಲ, ಅಲ್ಲೇ ಅಪಶಕನ. ಇನ್ನು ಚೌಲ್ಟ್ರಿಲಿ ಕೇಳಂಗಿಲ್ಲ, ಫಾರಿನ್ ಸ್ಟೈಲು. ಯಾವುದು ಮದುವೆ ಶಾಸ್ತ್ರಬದ್ಧವಾಗಿ ಆದರ್ಶವಾಗಿರ್ತಕ್ಕಂಥ ಮದುವೆಗಳು ಮಾಡ್ತಾ ಇದ್ದೀವಿ ನಾವು. ಯಾಕೆ ಅಂದರೆ ರೋಡಾಗೆ ಹಂಗಿಲ್ಲ, ಬಕೆಟ್ ಮಾಡಕ್ಬಿಟ್ಟು ಬಮ್ನೆಟ್ಬಿಡೋದು, ಅದೆಲ್ಲ ಡೊಂಕ ಪಂಕ ಎಲ್ಲ ಇರ್ತದೆ. ಹೆಂಗೋ ಒಂದು 4 ಇದು ಎಳ್ನೀರು ನೇತಾಕ್ಬಿಟ್ಟು ಕಲರ್ ಹೊಡೆದ್ಬಿಡ್ತಾರೆ ಅದಕ್ಕೆ. ಅದು ಖುಷಿಯೋ ಖುಷಿ, ಎಷ್ಟು ಚೆನ್ನಾಗಿದೆ ಚಪ್ರ ಅಂತ. ಚಪ್ರ ಚೆನ್ನಾಗಿರೋದಲ್ಲ, ಹೆಣ್ಣು ಗಂಡು ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಆದರೆ ಒಂದು ತಿಳ್ಕೋಬೇಕು, ಇಷ್ಟೆಲ್ಲ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ರಾಮನವಮಿಯಲ್ಲಿ ಫೋಟೋ ಮುಂದೆ ತಾಂಬೂಲ ಇಟ್ಟಿರ್ತಾರಾ ಇಲ್ವಾ? ಅದೇ ಶುದ್ಧವಾದ ತಾಂಬೂಲ. ಯಾರು ಹೆಣ್ಣು ಗಂಡು ಮದುವೆ ಆಗೋರು ಯಾವ ಕಾರಣಕ್ಕೂ ತಾಂಬೂಲವಿಲ್ಲದೆ ರಾತ್ರಿ ಮಲಗುವ ಹಾಗಿಲ್ಲ. ಯಾಕೆ ಅಂದರೆ ಪ್ರತಿ ರಾತ್ರಿ ಸುಂದರವಾದ ರಾತ್ರಿ ಆಗಬೇಕು. ನಮ್ಮದು ಒಂದೇ ಫಸ್ಟ್ ನೈಟು ಒಂದೇ ಅಂತೆ, ಇನ್ನು ಮಿಕ್ಕಿದ ದಿನ ಏನಂಗಂದ್ರೆ ಅದು ಒಂದೇ ದಿನ ನಮ್ಮ ಇಷ್ಟೇನ ಜೀವನ, ಇದಕ್ಕೆ ಮದುವೆ ಬೇಕಾ? ಒಂದಿನ ಅಂತೆ ಫಸ್ಟ್ ನೈಟು. ಅಯ್ಯೋ ಪುಣ್ಯಾತ್ಮ, ಹೇಳ್ದವ್ರಿಗೂ ಕೇಳೋರಿಗೂ ಪ್ರತಿದಿನ ಸುಂದರವಾದ ರಾತ್ರಿ ಆಗಬೇಕಂದ್ರೆ ತಾಂಬೂಲ ಸವಿಬೇಕ್ರಿ. ಈಗ ತಾಂಬೂಲ ಸವಿರಿ ಅಂತ ಧಡಕ್ಕಂತ ಇದಕ್ಕೆ ಬಿದ್ದೋಯ್ತಾರೆ. ಯಾಕೆಂದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ಕು. ನೋಡಿ, ಹೇಳ್ತೀರಾ ಇದನ್ನು ಹೇಳ್ತೀರಾ, ನಾವು ಹೆಂಗೆ ಸ್ವಾಮಿ ಬದುಕೋದು? ಬದುಕಬಹುದು. ಯಾಕೆ ಅಂದರೆ ಒಂದು ಪಾಟ್ ನಿಮ್ಮ ಮನೇಲಿ ಇಟ್ಕೊಂಡ್ರೆ, ವಿಳ್ಯದೆಲೆಯಲ್ಲಿ ಹಾಕಿದ್ರೆ ನಿಮ್ಮ ಮನೆಗೂ ಲಕ್ಷ್ಮಿ ಅನುಗ್ರಹ. ಆ ವಿಳ್ಯದೆಲೆ ಕಿತ್ಕೊಂಡು ತಿಂದರೆ ಗಂಡ ಹೆಂಡತಿ ಖುಷಿಯೋ ಖುಷಿ. ಆಗತ್ತಾ ಇಲ್ವಾ? ಅದಕ್ಕೇನು ಅರ್ಧ ಎಕರೆ ಜಮೀನು ತಗೋಬೇಕಾ? ಇಲ್ವಲ್ಲ. ಪ್ರಯತ್ನ. ಗಂಡ ಹೆಂಡತಿ ಆರೋಗ್ಯವಾಗಿ ನೆಮ್ಮದಿಯಾಗಿರಬೇಕು. ಇವತ್ತಿನ ದಿನದಲ್ಲಿ ಕ್ಯಾನ್ಸರ್ಗೆ, ಕಾಯಿಲೆಗೆ ಕೊನೆ ಇಲ್ಲ, ಮೆಡಿಷನ್ ಇಲ್ಲ ಅಂತಾರಲ್ಲ, ಇದನ್ನು ಬಳಸ್ರಿ. ಈಗ ಯಾಕ್ರಿ ಬರುತ್ತೆ ನಿಮಗೆ ಕ್ಯಾನ್ಸರು? ಯಾಕೆ ಬರಬೇಕದು?
ಮೆಡಿಷನ್ ಇಲ್ಲ, ಅದು ಬೇಡ ನಮಗದು. ಕ್ಯಾನ್ಸರ್ಗೆ ರಕ್ತಹೀನತೆಗೆ ಕ್ಯಾನ್ಸರ್ಗೆ ಹತ್ರ ಆಗುವಂತಹ ಸನ್ನಿವೇಶ ಯಾಕೆ ಆಗ್ತಾ ಇದೆ? ತಾಂಬೂಲ ಸೇವನೆ ಇಲ್ಲ, ಒಂದೊಂದು ಕತೆ ಹೇಳ್ಕೊಂಡು ದೂರ ಆಗ್ತಾ ಇದ್ದಾರೆ. ಇನ್ನು ಮಕ್ಕಳೆಷ್ಟು ಚೆಂದಾಗಿರ್ತಾರೆ, ಮಕ್ಕಳು ಆರೋಗ್ಯ ಗೆಲ್ಲೋಡ್ತಾರೆ, ನೀವು ಆರೋಗ್ಯ ಹೆಂಗಿರ್ತೀರ ಸ್ವಲ್ಪ ಯೋಚನೆ ಮಾಡಿ. ಈ ರೀತಿ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಬೇಡ. ಅಂದರೆ ತಾಂಬೂಲವನ್ನು ಸವಿಯುವುದಕ್ಕೆ ನಿಮ್ಮ ಮಕ್ಕಳಿಗೆ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು, ಅದಕ್ಕೆ ಮೊದಲನೇ ಋತುಮತಿ ಆದಾಗ ಹೆಣ್ಣು ಮಕ್ಕಳಿಗೆ ಶುರು ಮಾಡಿಸ್ತಾರೆ ಅಭ್ಯಾಸ ಮಾಡಲಿ ಅಂತ. ತಿನ್ಸೋದು ಮಾತೇ ಇಲ್ಲ. ಕಿವಿಗೆ ಹತ್ತಿ ತುರ್ಕಿ ಅರ್ಧ ಸ್ವೆಟ್ರ್ ಹಾಕಿ ಓಡು, ಎಕ್ಸಾಮ್ ಮಿಸ್ ಆಗಿಬಿಡ್ತದೆ, ಹೋಗು ಮುಂದೆ ಏನಾರು ಆಳ್ಬಿದ್ದೋಗು, ಎಕ್ಸಾಮ್ ಮಿಸ್ ಆಗಬಾರ್ದು. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಏನೇ ಹಬ್ಬ ಹರಿದಿನಗಳು ಮಾಡಿದ್ರು ಸಂತೋಷ ಪಡಬೇಕು, ಒಂದಿನಕ್ಕಲ್ಲ. ಶಾಶ್ವತವಾದ ನಮಗೆ ಸಂತೋಷ ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಈಗ ಕರೆ ಇದೆಯಾ? ಹೌದು ಗುರುಜಿ, ನೀವು ಬೆಳಗಾವಿಯಿಂದ ಸುರೇಖಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಖಾ. ನಮಸ್ಕಾರ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗಳ ಬಗ್ಗೆ ಕೇಳಬೇಕು. ಮಗಳ ನಕ್ಷತ್ರ ತಿಳಿಸಿ. ಉತ್ತರ ನಕ್ಷತ್ರ ಮ್ಯಾಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳ. ನಾರಾಯಣ, ಹೇಳಿಮ್ಮ, ಎಷ್ಟು ವಯಸ್ಸು ಮಗಳಿಗೆ? ಅದಕ್ಕಿಂತ ಮುಂಚೆ ನಾನು ನಿಮ್ ಜೊತೆ ಮಾತಾಡ್ಬೇಕು ಗುರುಗಳೇ. 3-4 ವರ್ಷದಿಂದ ನೀವ್ ಅಂದ್ರೆ ನಿಮ್ ಕಾರ್ಯಕ್ರಮ ಎಲ್ಲ ನೋಡ್ತಿದ್ದೆ, ಬಟ್ 2 ಚಾನೆಲ್ ಅಲ್ಲಿ ನೋಡ್ತಿದ್ದೆ, ಆಮೇಲೆ ಬರೋದ್ ಬಿಟ್ರಿ. ಆಮೇಲೆ ಒಂದ್ ದಿವಸ ಈ ಚಾನೆಲ್ ಜಿ ಕನ್ನಡದಲ್ಲಿ ನೋಡ್ದೆ, ತುಂಬಾ ಖುಷಿ ಆಯ್ತು ನಿಮ್ ನೋಡಿ ಗುರುಗಳೇ. ಓ, ತಪ್ಪಿಸ್ಕೊಂಡ್ಬಿಟ್ರು ಅನ್ಕೊಂಡ್ರಾ? ಹಾ, ಆತರ ಅನ್ಕೊಂಡ್ಬಿಟ್ಟೆ, ಆಮೇಲೆ ಮತ್ತೆ ಸಿಕ್ಕಾಕೊಂಡ್ಬಿಟ್ರಿ ನೋಡಿ, ಇದು ಹೇಳ್ಬಿಟ್ರೆ ಆ ಕಡೆ. ಹಾ, ಅಷ್ಟು ನೀವ್ ಅಂದ್ರೆ ನಂಗೆ ಅಷ್ಟು ಇಷ್ಟ ಗುರುಗಳೇ. ಏನಂತ ಆದ್ರೂ ಅನ್ಕೊಳ್ಳಿ, ಭಕ್ತಿ ಅನ್ಕೊಳ್ಳಿ, ಮಗ ಅನ್ಕೊಳ್ಳಿ, ನಡೆಯುತ್ತೆ. ಓಕೆಪ್ಪ, ಓಕೆ, ತುಂಬಾ ಖುಷಿ ನೀವು ಮಾತಾಡಿದ್ದು. ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಎಷ್ಟು ವಯಸ್ಸು ಮಗಳು? ಅವ್ರಿಗೆ ಇವತ್ತಿಗೆ ಅಂದ್ರೆ 14 ಸ್ಟಾರ್ಟ್ ಆಯ್ತು ಗುರುಗಳೇ. ನಿನ್ನೆ 13. 3 ವರ್ಷ ನಿಮ್ದು ಟ್ರೈ ಮಾಡು ಸಿಗ್ಲಿಲ್ಲ. ಇವತ್ತು ಅವ್ರಿಗೆ ನಿನ್ನೆ 13 ಮುಗಿತು, 14 ಸ್ಟಾರ್ಟ್ ಆಯ್ತು, ಸಿಕ್ತು ಗುರುಗಳೇ. ಅಂತೂ ನೀವು ಸಂಕಲ್ಪ ಮಾಡ್ಕೊಂಡು ಅರ್ಕೆ ಕಟ್ಕೊಂಡ್ಬಿಟ್ಟಿದ್ರಿ, ಏನೇ ಆಗಲಿ ಕರೆ ಸಿಕ್ಕೋವರೆಗೂ ಮುಂದೆ ಏನು ಮಾಡೋದು ಬೇಡ ಅಂತ. ಹಾ, ನಿಮ್ಮ ಜೀವನದಲ್ಲಿ ಒಂದ್ಸಲ ಆದ್ರೂ ನೋಡ್ಬೇಕು ಅನ್ಕೊಂಡೆ, ಬಟ್ ಇವತ್ತು ಸಿಕ್ಕಿದ್ದು ನಮ್ಗೆ ನಂಬೋಕ್ ಆಗ್ತಿಲ್ಲ ನಿಮ್ ಕಾಲ್ ಸಿಕ್ತು ಅಂತ. ಓಕೆಪ್ಪ, ಈಗ ನಿಮ್ಮ ಮಗಳ ಬಗ್ಗೆ ಏನು ತಿಳ್ಕೊಬೇಕು ಅಂತಿದ್ದೀರಾ? ಇವಾಗ ಅವಳಿಗೆ 14 ವರ್ಷ ಗುರುಗಳೇ, ಸಿಂಹ ರಾಶಿ, ಉತ್ತರ ನಕ್ಷತ್ರ. ಸರಿ. ಅವಳು ಇಷ್ಟ ಹಠವಾದಿ ಅಂತಂದ್ರೆ ಒಂದ್ ಮಾತು ಅವಳು ಕೇಳಲ್ಲ. ಇವಾಗ ನೋಡ್ರೆ ನನ್ಗೆ ಭಯ ಆಗುತ್ತೆ. ಏನಾದ್ರೂ ಇದ್ರೆ ಹೋಗು ಮಾಡ್ತೀನಿ ಹೋಗು ಅಂದ್ಬಿಡ್ತಾಳೆ. ನಿಮ್ಗೆ ಖುಷಿ ಆಗತ್ತಾ, ಕೋಪ ಬರುತ್ತಾ? ಕೋಪ ಬರುತ್ತೆ, ನಂಗೆ ಅಳುನು ಬರುತ್ತೆ ಗುರುಗಳೇ. ನನ್ ಮಗಳು ಈ ತರ, ನಾನ್ ಯಾರಿಗೂ ಇಷ್ಟು ಇದನ್ ಮಾತಾಡಲ್ಲ, ಬಟ್ ಇವಳು ಈ ತರ ಮಾತಾಡ್ತಾಳ ಅಂತ. ಏನ್ ಓದಿದ್ಯಮ್ಮ? ನೀನೇನ್ ಓದಿದ್ಯಮ್ಮ? ನಾನು ಅಷ್ಟು ಓದಿಲ್ಲ ಗುರುಗಳೇ, ಸೆಕೆಂಡ್ ಆಗಿದೆ. ಎಷ್ಟು? PUC. ಅಯ್ಯೋ, ನಾನು 3ನೇ ಕ್ಲಾಸ್ ಓದಿರೋದು. ಅದ್ ನಂಗೆ ಗೊತ್ತು, ಪ್ರತಿ ಸಲ ನಾನು ಕೇಳ್ತೀನಲ್ಲ. ಆದ್ರೆ ಒಂದ್ ತಿಳ್ಕೊಳಮ್ಮ, ಓದು ಬರಹ ಮನುಷ್ಯನಿಗೆ ಮುಖ್ಯ ಅಲ್ಲ, ಭಗವಂತ ಕೊಟ್ಟಿರ್ತಕ್ಕಂಥ ಈ ಲ್ಯಾಪ್ಟಾಪ್ ಓಪನ್ ಮಾಡೋದು ಕಲ್ತ್ಕೋಬೇಕು. ದುಡ್ಡು ಕೊಟ್ಟು ಲ್ಯಾಪ್ಟಾಪ್ ತಗೊಳ್ಳೋದಲ್ಲ, ಭಗವಂತ ಕೊಟ್ಟಿರೋ ಲ್ಯಾಪ್ಟಾಪ್ ಓಪನ್ ಮಾಡ್ರಿ, ಏನು ಬೇಕೆಲ್ಲ ಸಿಗತ್ತೆ. ಹಣ ಕೊಟ್ಟು ಕೊಂಡ್ಕೊಳಕ್ಕೆ ಹೋಗ್ತೀವಲ್ಲ ನಾವು, ಪುಸ್ತಕ ಕೊಂಡ್ಕೊಳಕ್ಕೆ ಹೋಗ್ತೀವಲ್ಲ ನಾವು, ಪುಸ್ತಕ ಭಗವಂತ ನಮ್ಮ ಕೈಯಲ್ಲೇ ಕೊಟ್ಬಿಟ್ಟಿದ್ದಾನೆ, 2 ಕೈಯಲ್ಲಿ. ಇದೇ ನಮ್ಮ ಜೀವನದ ಪುಸ್ತಕ, 2 ಕೈ. ಇನ್ನು ಒಳಗಡೆ ಇರ್ತಕ್ಕಂಥದ್ದು ಏನೇನಿದೆ ನಮ್ಗೆ ಗೊತ್ತಿಲ್ಲ ಅಂತ ತಲೆಯಲ್ಲಿ ಮೆದುಳನ್ನು ತುಂಬಿ ಕಳಿಸಿದ್ದಾನೆ, ಓಪನ್ ಮಾಡ್ಕೊ, ನಿನ್ಗೇನು ಬೇಕೆಲ್ಲ ಸಿಗುತ್ತೆ ಅಂತ. ನಾವು ಓಪನ್ ಮಾಡ್ಕೊಂಡು ಇಲ್ಲ, ಕೈಯೂ ಓಪನ್ ಮಾಡ್ಕೊಂಡಿಲ್ಲ, ಲ್ಯಾಪ್ಟಾಪ್ ತೊಗೊಂಡು ಬೊಂಬಡಿ ಹೊಡ್ಕೊತಾ ಇದ್ದೀವಿ ಅಷ್ಟೇ. ಈಗ 14 ವರ್ಷಕ್ಕೆ ಮಗಳ ಬಗ್ಗೆ ಚಿಂತನೆ ಆದರೆ ಆ ಮಗಳು ಈ ಸಮಾಜದಲ್ಲಿ ಮುಂದೆ ಏನು ಗತಿ? ಹೌದಲ್ಲ? ಈಗ ಓದ್ಸದ ಕೇಳಿಸ್ಕೋಬೇಕು, ಓದ್ಸದ ಮದುವೆ ಮಾಡೋದ? 14 ವರ್ಷಕ್ಕೆ ಮದುವೆ ಮಾಡೋದ? ಇದು ಪರಿಸ್ಥಿತಿ. ಇದನ್ನು ಹೇಳಿದ್ರೆ ಎಷ್ಟು ಬೇಜಾರು ಕೋಪ ಬರುತ್ತೆ ಜನಗಳಿಗೆ. ಅಂದರೆ ಏನ್ರಿ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, 14 ವರ್ಷಕ್ಕೆ ಮದುವೆ ಮಾಡೋಕ್ಕಾಗತ್ತೇನ್ರಿ ಅಂತ ಕೇಳಿದ್ರೆ, ಅಂತ ನೀವು ಕೇಳೋದಾದರೆ 10 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಾಗ ಯಾರು ಹೊಣೆ ಅಂತ ನಾನು ಕೇಳ್ತೀನಿ. ಕೇಳಬಾರ್ದು, ನಾನು ಹೇಳಬಾರ್ದು, ತಪ್ಪು. 10 ವರ್ಷದ ಮಗು ಮೇಲೆ ಅತ್ಯಾಚಾರ ಆಯಿತು, ಹೊಣೆ ಯಾರು? ಹೌದಲ್ಲಮ್ಮ? ಇದಕ್ಕೆ ನಾನು ಹೇಳ್ತೀನಿ, ಇದಕ್ಕೆ ಹೊಣೆ ನೀವು ಕೊಟ್ಟು ತಗೋತೀರಾ? ನನಗಲ್ಲ. ಸಾಮಾಜಿಕವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಯಾರದೇ ಮಕ್ಕಳಾಗಲಿ, ನಮ್ಮ ಮಕ್ಕಳು ಮಾತ್ರ ಅಲ್ಲ, ಪ್ರತಿಯೊಂದು ಹೆಣ್ಣು ಮಗು ಕೂಡ ನಮ್ಮ ಮಕ್ಕಳೇ ಅಂತ ತಿಳ್ಕೊಂಡು ಬದುಕಬೇಕು ನಾವು. ಪಕ್ಕದ ಮನೆಯವ್ರಿಗಾಯ್ತು ಕೂಡ ನಮಗೇನಾಗಲಿಲ್ಲ, ನಮ್ಮ ಮಕ್ಕಳು ಸೇಫ್ ಮಾಡೋಣ, ತಪ್ಪು. ಪ್ರತಿಯೊಂದು ಹೆಣ್ಣು ಮಗುವು ನಮ್ಮ ಮನೆಗೆ ಸೇರಿದ್ದು, ಜಾತಿ ಧರ್ಮ ಯಾವುದೇ ಆಗಿರಲಿ, ಚಿಕ್ಕವರು ದೊಡ್ಡವರು ಯಾರೇ ಆಗಿರಲಿ. ಯಾಕೆಂದರೆ ನಮ್ಮನ್ನು ಹೊತ್ಕೊಂಡಿರ್ತಕ್ಕಂಥ ತಾಯಿ ಭೂಮಿ ತಾಯಿ, ಅವಳು ಒಂದು ಹೆಣ್ಣು. ನಾವು ಅಲ್ಲಿಂದನೇ ಶುರು ಮಾಡಬೇಕು. ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು
ಈ ಭೂಮಿ ತಾಯಿಗೆ ಹೋಲಿಕೆ ಕೊಟ್ಟು ನಾವು ಇದ್ದರೆ ನಮಗೆ ಶ್ರೀಮಂತಿಗೆ ಬರುತ್ತೆ, ನೆಮ್ಮದಿ ಬರುತ್ತೆ, ಆರೋಗ್ಯ ಬರುತ್ತೆ. ನಾವಿಲ್ಲ. ಅದೇ ಯಾವುದೋ ಇದೇ ಯಾವುದೋ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಮನೆ ದೇವರು ಯಾವುದು ತಾಯಿ? ಮನೆ ದೇವರು ಬಸವಣ್ಣ ಅಂತ ಅಂತಾರೆ ಗುರುಗಳೇ. ಅಂದ್ರೆ ಅನ್ಕೊಂಡಿರೋದು, ಗ್ಯಾರಂಟಿ ಇಲ್ಲ. ಅಂದ್ರೆ ಅದು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರೋದು ಗುರುಗಳೇ. ನಮ್ಮ ಅತ್ತೆಯವ್ರು ಅನ್ಕೊಂಡಿರೋದು. ಬಟ್ ನಾವೀಗ ಅದೇ ನಂಬ್ಕೊಂಡ್ ಮಾಡ್ತಿರೋದು. ಸರಿ, ಹೆಣ್ಣು ದೇವ್ರು ಯಾವುದು? ಹೆಣ್ಣು ದೇವ್ರು ಯಾವುದು? ಹೆಣ್ ದೇವ್ರು ಇದೇ ಎಲ್ಲಮ್ಮ ಅಂತ ಗುಡ್ಡ ಸೌದತ್ತಿ ಎಲ್ಲಮ್ಮ ಅಂತ ಹೇಳಿ ಮಾಡ್ತೀವಿ. ಎಲ್ಲಮ್ಮ ಹೆಣ್ಣು ದೇವರು. ಗಂಡು ದೇವ್ರು ಯಾವ್ದು ಹೇಳಿದ್ರಿ? ಬಸವಣ್ಣ ಅಂತ ಹೇಳಿ ಗುರುಗಳೇ. ಅದು ಓಕೆ. ಮನೇಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ? ಓಲಿ, ಮನೇಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ? ಮನೆಯಲ್ಲಿ ಬಸವಣ್ಣಂದು ಇದೆ, ಆಮೇಲೆ ಸೌದತ್ತಿ ಎಲ್ಲಮ್ಮಂದು ಇದೆ ಗುರುಗಳೇ. ಅಂದ್ರೆ ನಮ್ಮತ್ತೆ ಇದ್ದ ಜಗತ್ನಲ್ಲಿ ಇದ್ದ ದೇವರನ್ನೆಲ್ಲ ತಂದು ದೇವ್ರ ರೂಮ್ ನಲ್ಲಿ ಇಟ್ಟಿದ್ದಾರೆ. ನಿಮ್ಮ ಅತ್ತೆ ಇದ್ದಾರಾ? ಇದಾರೆ ಗುರುಗಳೇ. ಚೆನ್ನಾಗಿ ಓಡಾಡ್ತಾರಾ? ಹಾ, ಅವರು ರಾಜಕೀಯಲ್ಲಿ ಇರೋದು. ಚೆನ್ನಾಗಿ ಓಡಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಓಕೆ. ನಿಮ್ಮ ಮಾವನವರು? ಇಲ್ಲ ಗುರುಗಳೇ, ತಿರ್ಕೊಂಡಿದ್ದಾರೆ. 13 ವರ್ಷ ಆಯ್ತು ಗುರುಗಳೇ. ಅವ್ರು ಏನಾಗಿತ್ತು? ಅಂದ್ರೆ ಅವರು ಇದ್ದಕ್ಕಿದ್ದಂಗೆ ಅವ್ರ ತಲೆಯಲ್ಲಿ ಏನೋ ಬ್ರೈನ್ ಟ್ಯೂಮರ್ ಆಗಿದೆ ಅಂತಂದ್ರು. ಅಡ್ಮಿಟ್ ಮಾಡಿದ್ವಿ. ನನ್ ಮಗಳು ಹುಟ್ಟಿದ ವರ್ಷನೇ ಗುರುಗಳೇ ತಿರ್ಕೊಂಡಿರೋದು. ಸರಿ, ಅವ್ರ ಫೋಟೋ ಎಲ್ಲಿ ದೇವ್ರ ಮೇಲೆ ಇಟ್ಟಿದ್ದಾರಾ? ಇಲ್ಲ, ಹೊರಗಡೆ ಇಟ್ಟಿದ್ದಾರೆ ದೇವ್ರೆ. ಆದ್ರೆ ಪ್ರತಿದಿನಾನು ಪೂಜೆ ಮಾಡ್ತಾರೆ. ಅವ್ರು ಹೇಳಿದ್ರೆ ಕೇಳಲ್ಲ. ಮಾಡಲೇಬೇಕು. ಯಾಕೆಂದರೆ ಪತಿ ದೇವರು ಮಾಡಲೇಬೇಕು. ಇರಲಿ. ಆದರೆ ಒಂದು ತಿಳ್ಕೋಬೇಕು, ಈಗ ಅವ್ರಿಗೆ ನೀವೇನು ಹೇಳೋಕ್ಕಾಗಲ್ಲ. ಹೌದು ಗುರುಗಳೇ. ಹೌದಲ್ವಾ? ಈಗ ನಿಮ್ಮ ಯಜಮಾನರು ಎಷ್ಟು ಜನ ಮಕ್ಕಳು ನಿಮಗೆ? ನನ್ಗೆ 2 ಜನ ಹೆಣ್ಮಕ್ಳು ಗುರುಗಳೇ. ಇವಳೇ ಮೊದಲನೇವಳ? ರಾಶಿ ಮಗನೇ. ಇವಳೇ ಮೊದಲನೇವಳು? ಇವಳೇ ಮೊದಲನೇವಳು. ಎರಡನೇದು ಹೆಣ್ಮಗುನೇನಾ? ಹಾ, ಹೆಣ್ಮಗು ಗುರುಗಳೇ. ಅವ್ರ ಬಗ್ಗೆನೂ ಒಬ್ರ ಹತ್ರ ಕೇಳಿದೆ ಗುರುಗಳೇ. ಅವ್ರೇನಂತಂದ್ರೆ, ನಿಮ್ಗೆ ಕುಲದೇವ್ರು ಯಾವ್ದಂತ ಗೊತ್ತಾಗಿಲ್ಲ, ಅದಕ್ಕೆ ನಿಮ್ ಮಗಳು 2ನೇವಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಅಂತ ಹೇಳಿದ್ರು ಒಬ್ರು. ಕುಲದೇವ್ರು ಗೊತ್ತಿಲ್ಲದೆ ಇರೋದಕ್ಕೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರಾ? ಹೌದ್ರಿ. ಪಕ್ಕ ಪ್ಯೂರ್ಲಿ ಸುಳ್ಳದು. 2ನೇವಳು ಅಂದ್ರೆ ಅವ್ರು ವಿಪರೀತ. ಅಲ್ಲ, ಒಂದ್ ನಿಮಿಷ. ಏನೋ ಒಂದು ಹೇಳ್ಬೇಕು, ಒಂದು ಕಾರಣ ಹೇಳ್ತಾರೆ. ಆದರೆ ಆ ರೀತಿ ಶಾಪದಲ್ಲಿ ಹುಟ್ಟಿದರೆ ಆ ಮಗು ಹೇಗಿದೆ ಹೇಳಿ ಅಂತ ತಿರುಗಿಸ್ಕೇಳಿ ಅವ್ರಿಗೆ ಉತ್ತರ ಹೇಳ್ತಾರೆ ನೋಡೋಣ. ಅದೇ ಆರೋಗ್ಯದ ಸಮಸ್ಯೆ ಆಗ್ತಿದಿಲ್ಲ. ಸರಿ ನಮ್ಮ, ಒಂದ್ ನಿಮಿಷ. ಆರೋಗ್ಯ ಸಮಸ್ಯೆ ಅಂದ್ರೆ ಯಾವುದು ಹೇಳ್ಬೇಕಲ್ಲ, ನಿಖರವಾದ ಜಾಗನೇ ಹೇಳಬೇಕು. ದೇಹದ ಇಂಥ ಭಾಗದಲ್ಲೇ ಸಮಸ್ಯೆ ಇದೆ ಅಂತ ಹೇಳಬೇಕು. ಹೇಳಿ ನೋಡೋಣ. ಈಗ ಆ ಮಗುಗೆ ಕೋಪ ಎಷ್ಟು ಬರುತ್ತೆ? ಒಂದ್ ನಿಮಿಷ. ಆ ಮಗುಗೆ ಕೋಪ ಎಷ್ಟು ಬರುತ್ತೆ? ನಿದ್ದೆ ವಿಚಾರದಲ್ಲಿ ಎಷ್ಟು ಕಿರಿಕಾಗತ್ತೆ ಗಮನಿಸಿದ್ಯೇನಮ್ಮ? ಹಾ ಗುರುಗಳೇ, ಎಲ್ಲ ನೋಡಿ. ಈಗ ಹೇಳ್ಬೇಕಾಯ್ತಲ್ಲ, ಅವರು ಹೇಳಿದ್ರು ಇದನ್ನು ಹೇಳ್ಬೇಕಿತ್ತಲ್ಲ. ಆ ಮಗು ಏನು ಅನುಭವಿಸ್ತಾ ಹೇಳ್ಬೇಕಿತ್ತಲ್ಲ. ಬರೀ ಕತೆ ಹೇಳ್ಬಿಟ್ರೆ ಕಾರಣ ಹೇಳಬೇಕು. ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ಏನಕ್ಕೆ ಬಂದಿದೆ, ಅದಕ್ಕೆ ನೀವೇನು ರಿಪೇರಿ ಮಾಡಬೇಕು, ಅದನ್ನು ಹೇಳಿದವನು ನಿಜವಾದ ಗಂಡು, ತಾಕತ್ತಾಗಿರೋ ಕಲ್ತಿರ್ತಕ್ಕಂಥ ವಿದ್ಯೆ ಅಂತ ಹೇಳ್ತಕ್ಕಂಥದ್ದು. ಕತೆ ಹೇಳ್ಬಿಟ್ರೆ ಯಾರೋ ನಿಮ್ಮಲ್ಲಿ ಸತ್ತೋಗಿದ್ರು, ಅವ್ರು ಬಂದು ಉಟ್ಬಿಟ್ಟವ್ರೆ, ಇದೆಲ್ಲ ಕತೆ ಅಲ್ಲ, ರಿಯಲ್ ಫ್ಯಾಕ್ಟ್. ಪ್ರತಿಯೊಬ್ಬರು ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಮಗುವಿನ ಪೂರ್ಣ ಸತ್ಯ ಯಾವುದು ಅಂದರೆ, ಆ ಮಗುವಿನ ದೇಹದಲ್ಲಿ ಏನು ಆಗ್ತಾ ಇದೆ ಹೇಳಬೇಕು. ಅವ್ರು ಹೇಳಲಿಲ್ಲ ಅಂದರೆ ಅವ್ರ ಹತ್ರ ನೀವು ಹೋಗೋದು ನೀವು ವೇಸ್ಟು. ಬೇರೆ ಕತೆ ನಮಗೆ ಬೇಡ ಅಮ್ಮ. ಹಿಂಗಾಗಿ ನಾನು ಕೇಳಿ ನಿಮ್ ತರಾನೇ ಪ್ರಶ್ನೆ ಕೇಳಿ 2-3 ಹತ್ರ ಬೇಸ್ಗಳನ್ನು ಬಿಟ್ಟಿದ್ದೀನಿ ಗುರುಗಳೇ. ಹೀಗಾಗಿ ನಾ ಕೇಳೋದ್ ಬಿಟ್ಟಿದ್ದೀನಿ. ಈಗ ಚಿಕ್ಕವಳಿಗೆ MRI ಬರೆದು ಕೊಟ್ಟಿದ್ದಾರೆ, ಅವ್ರ ಬ್ರೈನ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಮ್ಮ, ಮಗು ನಿದ್ದೆ ಮಾಡೋದು ಚೆನ್ನಾಗಿಲ್ಲ ತಾಯಿಯ ಮಗು. ನಿದ್ದೆ ಮಾಡೋದು ಸರ್ ಮಾಡು ತಾಯಿ. ಯಾವ ಬ್ರೈನ್ ಟ್ಯೂಮರು ಇಲ್ಲ, ಎಂಥದ್ದು ಇಲ್ಲ. ಹಿಂಗೆ ಅನ್ಯಾಯವಾಗಿ ಹಾಳಾಗ್ತಿರೋದು ನಮ್ಮ ಜನ. ಅಶ್ವಿನಿ ನಕ್ಷತ್ರ ತಲೆ ಕೆಟ್ಟಿದೆ ಅಂದರೆ ರಫಾಗಿ ಮಾತಾಡುವಾಗ, ರೇವತಿ ನಕ್ಷತ್ರ ಏನು ಕೆಟ್ಟಿದೆ? ಕಾಲು ಕೆಟ್ಟಿದೆ, ಹೊಟ್ಟೆ ಕೆಟ್ಟಿದೆ. ವೆರಿ ಸಿಂಪಲ್ ಅಂತ ಸುಲಭ ಅಲ್ಲ ಹೇಳೋಕ್ಕೆ, ಗುಂಡಿಗೆ ಬೇಕು ಹೇಳೋಕ್ಕೂ. ಯಾವ ನಕ್ಷತ್ರಕ್ಕೆ ದೇಹದಲ್ಲಿ ಯಾವ ಭಾಗ ಡ್ಯಾಮೇಜ್ ಇದೆ ಯಾವನು ಕಲ್ತಿಲ್ವಲ್ಲ ಇಲ್ಲಿವರೆಗೂ ಪ್ರಪಂಚದಲ್ಲಿ. ಎಲ್ಲಿಂದ ಹೇಳ್ತಾರೆ? ಎಷ್ಟೋ ಜನ ರೆಕಾರ್ಡಿಂಗ್ ಮಾಡಿ ನಮ್ದನ್ನು ತಗೊಂಡೋಗಿ ತೋರಿಸ್ತಾರೆ, ನೋಡಿ ಇವ್ರು ಹಿಂಗೆ ಹೇಳ್ತಾರೆ ಅಂತ. ಎದೋಗ್ರಿ ಓಡಿಸ್ಬಿಡ್ತಾರೆ ಅವರು. ಇದೇ ತರ ಆಗಿದೆ ಗುರುಗಳೇ. ನಾನು 2-3 ಜನಕ್ಕೆ ಪ್ರಶ್ನೆ ಹಾಕಿದೆ ನಿಮ್ ತರಾನೇ. ಹೋಗಿ ಎಲ್ಲಿ ಕೇಳ್ತಿರಲ್ಲ ಅವಲ್ಲೇ ಹೋಗಿ ಕೇಳಿ, ಇವ್ರಿಗೆಲ್ಲ ಹೇಳ್ಬೇಡಿ ಅಮ್ಮ. ಇಡೀ ಭಾರತ ದೇಶ ಎಲ್ಲ ಹುಡುಕಿದ್ರು ಕಾರಣಕ್ಕೂ ಯಾವ ಕಾರಣಕ್ಕೂ ಈ ವಿಚಾರವನ್ನು ಹೇಳುವ ವ್ಯಕ್ತಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಮುಂದಕ್ಕೂ ಇಲ್ಲ, ಹಿಂದಕ್ಕೂ ಇಲ್ಲ. ಇದನ್ನು ನಾನು ಹೇಳ್ತಾ ಇದ್ದರೆ ಪದೇ ಪದೇ ನನಗೆ ಬೇಜಾರಾಗುತ್ತೆ, ಆದರೂ ಹೇಳಲೇಬೇಕಾಗತ್ತೆ. ವಿಷಯ ತಿಳ್ಕೊಳ್ಳಮ್ಮ. ನಮ್ದು ಏನಿದ್ರು ಏನಪ್ಪ ಅಂದರೆ ಸುಮ್ಮನೆ ಒಂದು ಸೀಲ್ ಮೇಲ್ಗಡೆ ಒಂದು ಬೋರ್ಡ್ ಹಾಕ್ಕೊಳ್ಳೋದು, ಬದುಕೋದು ಅಷ್ಟೇ. ಇನೋವಾ ಕಾರಿಗೆ ಅಂಬಾಸಾಡರ್ದಾರು ಹಾಕು, ಅಂಬಾಸಾಡರ್ ಕಾರು ಇನೋವಾನಾರು ಹಾಕು, ಕಾರ್ ಹೋಗ್ತಾ ಇದೆ ಒಟ್ಟಿನಲ್ಲಿ. ಈ ಥರ ನಮ್ಮ ಬದುಕು. ನಿಖರವಾಗಿ ಕೇಳಿ ಖಂಡಿಸಿ, ಇಲ್ಲ ಕಂಬ ಕಟ್ಟಾಕ್ತೀನಿ ಹೇಳ್ದಿರಿ ಅಂತ ಹೇಳಬೇಕು. ನೀನು ಹೇಳಲಿಲ್ಲ ಕಂಬ ಕಟ್ಟಾಕ್ತೀನಿ ಯಾರಿಗೂ ಹೇಳ್ಕೊಡ್ದು.
ಇಲ್ಲ ಹೇಳೋದು ಬಿಟ್ಬಿಡು. 4 ಕಡೆ ಮಾಡಿ ಕೆಲಸನ ಗೊತ್ತಾಗತ್ತೆ. ಇಲ್ಲ ಸತ್ಯ ಹೇಳು, ತಗೋ ದುಡ್ಡು ಎಷ್ಟು ತಗೋ, ಬಟ್ ಬರೀ ಕಪಟ ನಾಟಕ ಸೂತ್ರಧಾರಿಯಾಗಿ ವಿಚಾರಗಳು ಹೇಳಕ್ಕೆ ಹೋಗಬೇಡ. ಅಲ್ಲೋಗಿತ್ತು ಇಲ್ಲೋಗಿತ್ತು. ಆ ಮಗುವಿನ ಸತ್ಯ ಹೇಳು. ಏನಾಗಿದೆ, ಉಸಿರಾಟ ಚೆನ್ನಾಗಿಲ್ವಾ, ಕಾಲು ಸ್ವಾಧೀನ ಇಲ್ವಾ, ಒಳಗಡೆ ಕರಳು ಚೆನ್ನಾಗಿಲ್ವಾ, ಮೆದುಳು ಕೆಟ್ಟಿದೆಯಾ, ಮೂಗು ಕಟ್ಕೊಂಡಿದೆಯಾ, ಕಿವಿಲಿ ಗುಗ್ಗೆ ಇದೆಯಾ, ಏನಿದೆ ಹೇಳು. ಇದೆಯಾ ತಾಕತ್ತು? ಒಂದೊಂದು ಭಾಗಗಳನ್ನ ಬಿಡಿಸಿ ಬಿಡಿಸಿ ಹೇಳಬೇಕು. ಇಲ್ವಲ್ಲ, ಜಾತಕ ಕುಂಡ್ಲಿ ಬರ್ಸ್ಕೊಂಡು ಏನು ಮಾಡೋಣ, ಉಪ್ಪಿನಕಾಯಿ ಹಾಕ್ಕೊಂಡು ಅದನ್ನು ಏನು ಪ್ರಯೋಜನಕ್ಕೆ ಬರಲ್ಲ. ಅಷ್ಟೇ ಪರಿಹಾರ ಅಷ್ಟೇ ಹೇಳಿದ್ರು ಗುರುಗಳೇ. ಮಗುವಿಗೆ ಸಮಸ್ಯೆ ಇದೆ, ಅವಳ ಕುಲದೇವ್ರಿಗೆ ಗೊತ್ತಿಲ್ಲ, ಓಕೆ ಹುಟ್ಟಿದಾಳೆ, ಸಾಕು. ಆರೋಗ್ಯ ಈಗ ಸಮಸ್ಯೆ ಆಗ್ತಿದೆ ವಿಷಯಕ್ಕೆ ಅಂತ. ಬರೋಣ ಅಮ್ಮ. ನಿಮ್ಮ ತಿರುಪತಿಗೆ ಹೋಗಿದ್ದೀರಾ ನೀವು? ಇಲ್ಲ ಗುರುಗಳೇ, ಯಾವತ್ತೂ ಹೋಗಿಲ್ಲ. ಯಾವತ್ತಾರು ಹೋಗಬೇಕು ಅಂತ ಅಂದ್ಕೊಂಡಿದ್ದುಂಟಾ? ಹಾ ಅನ್ಕೊಂಡಿದೀವಿ, 3 ವರ್ಷ ಆಯ್ತು ಗುರುಗಳೇ ಯಾಕೆ ಹೋಗಲಿಲ್ಲ? ಅಂತ. ಯಾಕೆ ಹೋಗಲಿಲ್ಲ? ಹಿಂಗೆ ಏನಾದ್ರು ಒಂದು ಸಮಸ್ಯೆ ಆಗಿ ಅಮ್ಮ, ನೀವು ಹೋಗೋದಕ್ಕೆ ಯಾವ ಕಾರಣಕ್ಕೂ ಟಿಕೆಟು ಸಿಕ್ಕಲ್ಲ. ನೀವು ಹೋಗೋದಕ್ಕೆ ಏನೋ ತೊಂದರೆ ಆಗುತ್ತೆ. ಯಾಕೆಂದರೆ ನಿಮ್ಮ ಮಗು ಹುಟ್ಟಿದಾಗ ನೀವು ಅಂದ್ಕೊಂಡಿದ್ದು, ಮನೆಯಲ್ಲಿ ಮಾತಾಡ್ಕೊಂಡಿದ್ದು ಕರ್ಮದ ಫಲನೇ ಉತ್ತರ ನಕ್ಷತ್ರ. ಹಾ ಗುರುಗಳೇ. ಆ ಮಗುವನ್ನು ಒಂದು ಸಲ ದರ್ಶನ ಮಾಡಿಸಿ. ಮೈ ನೋವು ತುಂಬ ಇದೆ ಆ ಮಗುಗೆ. ಹಾ ಗುರುಗಳೇ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು ನಾನು? ಹಾ ಹಾ ಗುರುಗಳೇ. ತಲೆ ಬಗ್ಸ್ಕೊಂಡು ಏನೋ ಕಳ್ಕೊಳ್ಳೋಂಗೆ ಕೂತಿರ್ತಾಳೆ. ಹಾ ಗುರುಗಳೇ. ಹಾಂ, ಕುತ್ತಿಗೆ ಯಾವಾಗ ಬಗ್ಗಿತು ಚಂದ್ರದೋಷ. ಆ ಚಂದ್ರದೋಷ ಇರೋ ತಿರುಪತಿ ಶ್ರೀನಿವಾಸರ ಹತ್ರ. ಅಲ್ಲಿ ಅಕೌಂಟ್ ಹಾಕಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಹಾಗಂತ ಅಲ್ಲಿಗೆ ಹೋಗಿ ಬಂದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಅಂದ್ಕೊಂಡ್ರೆ ಇದು ಸೋಮಾರಿತನ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಅಂತಕ್ಕಂತಹ ಒಂದು ಲೆಕ್ಕಾಚಾರ. ಒಂದು ಮಗು ಹುಟ್ಟಿದ್ರೆ ಇಡೀ ಕುಟುಂಬ ಏನು ಅಂದರೆ ಮರಿ ಕುರಿಯನ್ನು ಕತ್ತರಿಸುವಂತಹ ವಾಡಿಕೆಯಲ್ಲಿರ್ತಕ್ಕಂಥ ಕುಟುಂಬ. ದೇವ್ರಿಗೆ ಅರ್ಕೆ ಕಟ್ಕೊಳ್ಳೋದು, ಅಲ್ಲಿ ಮರಿ ಕತ್ತರಿಸೋದು, ಇಲ್ಲಿ ಕೋಳಿ ಕತ್ತರಿಸೋದು, ಅಲ್ಲಿ ನಿಂಬೆಹಣ್ಣು ಮಂತ್ರಿಸೋದು, ಇಲ್ಲಿ ಕುಂಬಳಕಾಯಿ ತರೋದು, ಮನೆ ಇತ್ತಂದು ನಿಂಬೆಹಣ್ಣು ಇಟ್ಕೊಳ್ಳೋದು, ನಿಂಬೆಹಣ್ಣು ದೀಪ ಹಚ್ಚೋದು, ಅಮಾವಾಸ್ಯೆ ಪೌರ್ಣಮಿ ಬಂದರೆ ಒಂದು ಏನಾರು ತಗೊಂಡು ತೋಳಕ್ಕೆ ಕಟ್ಕೊಳ್ಳೋದು, ಇಲ್ಲ ಕತ್ತಕ್ಕೆ ಕಟ್ಕೊಳ್ಳೋದು, ಇಲ್ಲ ಬ್ಯಾಗ್ಗಳಿಗೂ ನಿಂಬೆಹಣ್ಣು ಮಂತ್ರಿಸಿಟ್ಕೊಳ್ಳೋದು. ಈ ಕುಟುಂಬದಲ್ಲಿ ಬರ್ತಕ್ಕಂಥ ನಕ್ಷತ್ರ ಅಶ್ವಿನಿ. ಅಮ್ಮ, ನಿನ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥನೂ ಆಯ್ತು ಗುರುಗಳೇ, ಬೇಜಾರು ಆಯ್ತು. ಬಟ್ ತಿಳ್ಕೊಂಡಿದೀನಿ ನಾನು. ಮೊದ್ಲೇ ಅವ್ರ ಮನೇಲೆಲ್ಲ ನೋಡ್ದಲ್ಲ, ಈ ತರ ಮನೆ ವಾತಾವರಣನೇ ಇದೆ, ಮತ್ ಮಗು ಹೆಂಗ ಸರಿ ಇರತ್ತೆ ಅಂತ ನಾನು ನಮ್ಮ ಅತ್ತೆಗೂ ಕೇಳಿದ್ದೀನಿ. ಆ ತರ ಅವ್ರು ಒಪ್ಪಲ್ಲ. ಒಪ್ಪೋದಿಲ್ಲ, ಅದೇ ಬಂದಿರೋದು. ಇಲ್ಲಿ ವಿಷಯ ಏನು ಗೊತ್ತೇನಮ್ಮ, ಆಸ್ತಿ ಇಲ್ವಾ, ಏನು ಕಮ್ಮಿ ಆಗದೆ, ಯಾಕೆ ಅದೆಲ್ಲ ತಲೆ ಕೆಡ್ಸ್ಕತ್ತೀಯ? ಒಂದೇ ಮಾತು. ಹಾ ಗುರುಗಳೇ, ಅದೇ 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 ಅದು ಏನು ಹತ್ತಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಷ್ಟಂತೂ ತಿಳ್ಕೊಂಡಿದ್ದ ಖುಷಿ ಪಡು. ಆಮೇಲೆ ನಿಮ್ಮ ಯಜಮಾನಿಗೆ ಕನ್ವೀನಿಯನ್ಸ್ ಮಾಡಿ, ನೋಡ್ರಿ ನಮ್ಮ ಮಕ್ಕಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನೋ ಆಸಕ್ತಿ ಇದೆ ಅಂತ ನಿಮ್ಮ ಯಜಮಾನ್ರಿಗೆ ಹೇಳ್ಕೊಟ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿ. ಗಾಬರಿ ಆಗಬೇಡ. ಈಗಲೇ ರಿಪೇರಿ ಮಾಡೋ ಮಕ್ಕಳು, ನೀವು ರಿಪೇರಿಯಾಗಿ. ಸ್ವಲ್ಪ ಕಷ್ಟ ಆಗ್ಬೋದು ಸರಿ ಮಾಡೋಕ್ಕೆ, ಪ್ರಯತ್ನ ಮಾಡು. ಸಕ್ಸಸ್ ಆಗಲಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗಂಡ ಹೆಂಡತಿ ಹಾಗೆ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು ಅಂತ ಹೇಳಿದ್ರೆ ತಾಂಬೂಲ ಸವಿಯುವಂತಹ ಪರಿಯನ್ನು ಅರಿತುಕೊಳ್ಬೇಕು ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಹೊಸಕೋಟೆಯಿಂದ ಸುಮಿತ್ರಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಿತ್ರಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗಳ ಬಗ್ಗೆ ಮೇಡಮ್. ಮಗಳ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮ್ಯಾಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗಳಿಗೆ? 4 ವರ್ಷ ಗುರುಗಳೇ. ಏನು ಕೇಳಬೇಕಿತ್ತಪ್ಪ? ಗುರುಗಳೇ, ಈ ಹುಡುಗಿ ತುಂಬಾ ಹಠ ಮಾಡ್ತಾಳೆ, ಮತ್ತೆ ಅಂದ್ರೆ ಅವಾಗ ಕೋಲ್ಡ್ ಆಗುತ್ತೆ, ತಿಂದಿದ ತಕ್ಷಣ ಬಾತ್ರೂಮ್ ಹೋಗೋದು, ಆ ಥರ ಎಲ್ಲ ಇದು ಮಾಡ್ತಾಳೆ ಗುರುಗಳೇ. ಮೂಗು ಕಟ್ಕೊಳ್ಳುತ್ತೆ ಅಂತ ಹೇಳಿದಳ? ಮೂಗ್ ಕಟ್ಕೊಳ್ಳೋದಿಲ್ಲ ಗುರುಗಳೇ, ಅಂದ್ರೆ ಒಂದು ನಿಮಿಷ, ಅವಳೇ ಶೀತ ಅಂತಕ್ಕಂಥದ್ದು ಗಂಟ್ಲಲ್ಲಾಗತ್ತಾ, ಯಾವ್ದ್ರಲ್ಲಾಗತ್ತಾ? ಮೂಗಲ್ಲೇ ಗುರುಗಳೇ, ಮೂಗಲ್ಲಿ. ಈಗ ಊಟ ಮಾಡ್ತಕ್ಕಂಥ ಶೈಲಿ ಚೆನ್ನಾಗಿದೆಯಾ ಮಗು? ಇಲ್ಲ ಗುರುಗಳೇ, ನಾನು ಆದಷ್ಟು ಹೇಳ್ತೀನಿ, ನಾನೇ ಹತ್ರ ಕೂತ್ಕೊಂಡು ಹೇಳ್ತೀನಿ, ಅವಳಕ್ಕೆ ತಟ್ಟೆಗೆ ಹಾಕೊಟ್ಬಿಟ್ಟು ನುಂಗ್ಬೇಡಮ್ಮ ಅಗಿದು ತಿಂದು ಅಂತ ಹೇಳ್ತೀನಿ. ಅವಳು ಅಗಿಯಲ್ಲ ಗುರುಗಳೇ. ಓಕೆ. ಈಗ 4 ವರ್ಷನ ಮಗುಗೆ? ಹೌದು ಗುರುಗಳೇ, ನಿಮ್ಮ ಹತ್ರ ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೀನಿ ಗುರುಗಳೇ, ದಾರಿ ತೋರಿಸಿ ಗುರುಗಳೇ. ಈ ಮಂತಲ್ಲಿ ಬರ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಿಲ್ಲ ಗುರುಗಳೇ. ಅಮ್ಮ, ನೀನು ಏನು ಪ್ರಯತ್ನ ಪಟ್ಟರು ಕೂಡ ಅಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಯಾಕೆ ಗುರುಗಳೇ, ಅಷ್ಟು ತಪ್ಪೇನಿದ್ರು ನಾವೇನ್ ಮಾಡಿದೀವಿ ಗುರುಗಳೇ? ಇದು ಬಂದೈತಲ್ಲ ಪ್ರೆಸೆಂಟೇಷನ್, ದೇವ್ರು ಕೊಟ್ಟಲ್ಲ, ಲಾಸ್ಟ್ ಸ್ಟೇಷನ್ ಹಾಕ್ತಾರೆ ಮಗು, ಅದಕ್ಕಿನ್ನ ಶಿಕ್ಷೆ ಬೇಕೇನಮ್ಮ? ಮಗು ಹುಟ್ಟಿದ, ಕೇಳಿಸ್ಕೊ, ಯಾವುದೇ ತಂದೆ ತಾಯಿಗಳು ಮಗು ಹುಟ್ಟಿದ 23 ದಿನಕ್ಕೆ, ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ನಿಜವಾದ ತಂದೆ ತಾಯಿಗಳಾಗಿದ್ದಾರೆ, ನಿಜವಾದ ತಂದೆ ತಾಯಿಗಳು ಅಂದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಮಕ್ಕಳಿಗೋಸ್ಕರವಾಗಿ ಜವಾಬ್ದಾರಿ ತಗೋತಾರಲ್ಲ ಅವರು ನಿಜವಾದ ತಂದೆ ತಾಯಿಗಳು. ಆಮೇಲೆ ನೀವೇನೇನೋ ತಿಳ್ಕೊಂಬಿಟ್ಟಿರ, ಆಮೇಲೆ
ನಿಜವಾದ ತಂದೆ ತಾಯಿಗಳು ಅಂತಾರೆ ಅವರಿಗೋಸ್ಕರವಾಗಿ ನೀವು ಪ್ರಯತ್ನ ಮಾಡಬೇಕು, ಮಕ್ಕಳನ್ನು ತಿಳಿಲೇಬೇಕು ಅನ್ನೋದಕ್ಕೆ. ಅಯ್ಯೋ ನೋಡೋಣ ಬಿಡು, ನಮ್ಗೆ ಹುಟ್ಟಿದ್ರೆ ನಮ್ಮ ಅಪ್ಪ ಏನು ಮಾಡಿದ್ರು, ನಾವೇನು ಹುಟ್ಟಲಿಲ್ವಾ, ಮದುವೆ ಮಾಡ್ಕೊಳ್ಳಿಲ್ವಾ ಅಂದರು ಏನೂ ಮಾಡೋಕ್ಕಾಗಲ್ಲ. ಆ ಅರ್ಥದಲ್ಲಿ ಅದನ್ನು ಹೇಳಿರ್ತಕ್ಕಂಥದ್ದು. ಮಗು ಹುಟ್ಟಿದ 23 ದಿನಕ್ಕೆ ಯಾವುದೇ ತಂದೆ ತಾಯಿ ಮಗುವಿನ ದೇಹದ ಉಸಿರಾಟದ ಸತ್ಯವನ್ನು ಯಾರು ತಿಳಿತಾರೋ ಅವರಂಥ ಅದೃಷ್ಟವಂತ ತಂದೆ ತಾಯಿಗಳು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ನೀವೇ ಪ್ರತ್ಯಕ್ಷ ದೇವರು. ಯಾರು ಅಂದರೆ ಇವರೇ. ಸತ್ತವರು ತಂದೆ ತಾಯಿ ಪ್ರತ್ಯಕ್ಷ ದೇವರು ಅಂತ ಕುತ್ಕೊಂಡು ಕತೆ ಕೇಳ್ತೀವಿ ನಾವು. ಯಾರು ಪ್ರತ್ಯಕ್ಷ ದೇವರು ಅಂತ ನಾನು ಕೇಳ್ತೀನಿ, ಹೇಳಿ ಯಾರು ಅಂತ. ಅಪ್ಪ ಅಮ್ಮ ಆದ ತಕ್ಷಣ ಪ್ರತ್ಯಕ್ಷ ದೇವರು ಆಗಲ್ಲ. ಅವರು ಜವಾಬ್ದಾರಿ ಏನು? ಊಟ ಕೊಟ್ಬಿಟ್ಟು ಕಾನ್ವೆಂಟ್ಗೆ ಸೇರಿಸ್ಬಿಟ್ರೆ ಅವ್ರ ತಂದೆ ತಾಯಿ ಪ್ರತ್ಯಕ್ಷ ದೇವರು ಆಗಲ್ಲ. ಡ್ಯೂಟಿ ಮಾಡಿರೋದವರು. ನಮ್ಮ ಅಪ್ಪ ನನ್ನ ಬೆಳೆಸ್ತಾ, ನಾನು ಮಕ್ಕಳು ಬೆಳೆಸ್ತೀನಿ ಅಂತ. ಇದು ಡ್ಯೂಟಿ ಆಯಿತು, ಜವಾಬ್ದಾರಿ ಆಗಲಿಲ್ಲ. ಮಕ್ಕಳನ್ನು ಶುದ್ಧೀಕರಣ ಮಾಡಲಿಲ್ಲ. ಅವ್ರನ್ನ ತಂದೆ ತಾಯಿ ಪ್ರತ್ಯಕ್ಷ ದೇವರು ಅಂತ ಎಲ್ಲಿಂದ ಎಲ್ಲಿಗ್ರಿ ಹೇಳ್ಕೊತೀರಾ? ಟೈಮ್ಲೆಸ್ಸು, ಯೂಸ್ಲೆಸ್ಸು. ಅದೆಂಗಾಗ್ತಾರೆ ಅವ್ರು ಪ್ರತ್ಯಕ್ಷ ದೇವರು? ಅವ್ರಿಗೆ ಪೂಜೆ ಬೇರೆ, ಫೋಟೋ ಮಡಕ್ಕೊಂಡು. ಅಂದರೆ ತಾತ್ಸರವಾಗಿ ತೊಗೋಬೇಡಿ, ದಯವಿಟ್ಟು ವಿಚಾರನ ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿನ ಪ್ರತ್ಯಕ್ಷ ದೇವರು ಅಂತ ಹೇಳೋ ನಾವು, ಅವರು ಮಕ್ಕಳು ಪ್ರತ್ಯಕ್ಷ ದೇವರು ಅಂತ ಅಂದ್ಕೊಂಡಾಗ ಮಕ್ಕಳನ್ನ ದೇವರು ಅಂತ ಅಂತೀವ ಇಲ್ವಾ? ಹಾಗಿದ್ದ ಮೇಲೆ ಆ ದೇವ್ರ ಥರ ಮಕ್ಕಳನ್ನ ಗಮನಿಸಿದಾರ ಅವರು? ಇಲ್ಲ. 3 ವರ್ಷಕ್ಕೆ ತೊಗೊಂಡೋಗಿ ಕಣ್ಣೇ ಸರಿಗೆ ಬಿಡಲ್ಲ, ಕೂತ್ಕೊಳ್ಳೋದಿಲ್ಲ, ತೊಗೊಂಡೋಗಿ ಬಿಸಾಕ್ಬಿಡ್ತಾರೆ. ಎಲ್ಲಿಗೆ? LKGಗೆ. ಅದೆಂಗಾಗ್ತಾರೆ ಪ್ರತ್ಯಕ್ಷ ದೇವರು? ಕೂತ್ಕೊಳ್ಳೋಕೆ ಬರಲ್ಲ ಮಗು, ಇನ್ನೂ ತಿನ್ನೋಕ್ಕೆ ಬರಲ್ಲ, ತೊಗೊಂಡೋಗಿ ಬಿಸಾಕ್ಬಿಡ್ತಾರೆ. ಯಾಕೆ? ಡ್ಯೂಟಿಗೆ ಹೋಗಬೇಕು. ಯಾಕೆ ಬೇಕಿತ್ತು ಡ್ಯೂಟಿಗೆ ಹೋಗೋರು? ಮದುವೆ ಯಾಕೆ ಮಾಡ್ಕೋಬೇಕು, ಮಕ್ಳು ಯಾಕೆ ಮಾಡ್ಕೋಬೇಕು ಅಂತ ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಎಲ್ಲ ಬೇಕಂತೆ. ಬೇಡ, ತೆರೆಸ್ಬಿಡಿ, ಪೂರ್ತಿಯಾಗಿ ತ್ಯಜಿಸ್ಬಿಡಿ, ತ್ಯಾಗ ಮಾಡಿ. ಒಂದು ಮಗುವಿಗೆ ಗಂಡ ಹೆಂಡತಿ ತ್ಯಾಗ ಮಾಡಲೇಬೇಕು. ಅವರು ನಿಜವಾದ ತಂದೆ ತಾಯಿಗಳು. ತ್ಯಾಗ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಿಲ್ಲ, ಕೇಳೋದೂ ಇಲ್ಲ. ಅವರೇ ನಿಮ್ಮ ಶತ್ರುಗಳು. ಅಮ್ಮ, ಇಷ್ಟು ಹೇಳೋದಕ್ಕೆ ನಿನಗೆ ಬೇಜಾರಾಯ್ತಾ? ಅರ್ಥ ಆಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಯ್ತು. ದಾರಿ ತೋರಿಸಿ ಗುರುಗಳೇ. ಅಲ್ಲ, ದಾರಿ ತೋರಿಸೋದಿರಲಿ, ದಾರಿ ನೀವು ನೋಡಬೇಕು. ನಮ್ಮ ಹತ್ರ ಕೇಳುವಂಥ ವಿಚಾರಕ್ಕಿಂತ ಫಸ್ಟು ನಾವು ಎಷ್ಟು ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ಗುರುಗಳೇ, ತಪ್ಪು ಏನಾದರೂ ಏನು ಅಂತ ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ ಇರಮ್ಮ. ನಿಮ್ಮ ಮನೆ ದೇವ್ರು ಯಾವುದಮ್ಮ? ಲಕ್ಷ್ಮೀ ಶ್ರೀನಿವಾಸ ಗುರುಗಳೇ. ಇನ್ನೊಂದ್ಸಲ ಹೇಳು. ಲಕ್ಷ್ಮೀ ಶ್ರೀನಿವಾಸ. ಎಷ್ಟು ಚೆನ್ನಾಗಿ ಹೇಳ್ತೀವಿ ನೋಡಮ್ಮ. ಅದನ್ನು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಯಾವ ಥರ ಹೇಳ್ಬೋದು? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ. ಏನು ಪ್ರಯೋಜನ ತಾಯಿ? ಲಕ್ಷ್ಮೀ ಶ್ರೀನಿವಾಸ ಕಟ್ ಮಾಡ್ತಾ ಇದ್ಯಾ? ಇರಲಿ. ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಯಾವ್ದು ಬಳಸೋದಮ್ಮ? ಗುರುಗಳೇ, ಇದಕ್ಕೆ ಮುಂಚೆ ನಾನು ಕಾಲ್ ಮಾಡಿದ್ದೆ ಗುರುಗಳೇ. ನೀವು ದೀಪದ ಎಣ್ಣೆ ನಾನು ಹಾಕ್ತಾ ಇದ್ದಿದ್ದು, ನೀವು ಕಲ್ಲೆಕಾಯಿ ಎಣ್ಣೆ ಹೇಳಿದ್ರಿ ಗುರುಗಳೇ, ಅದು ಹಾಕ್ತಾ ಇದ್ದೀನಿ ಗುರುಗಳೇ. ಈಗ ದೀಪದೆಣ್ಣೆ ಎಷ್ಟು ವರ್ಷ ಉರಿಸಿದ್ಯಾ? ಒಂದು 4-5 ವರ್ಷದಿಂದ ಉರಿತಾ ಇದೆ ಗುರುಗಳೇ. ಅದೇ ಪ್ರಸಾದ ನಿನ್ನ ಮಗಳು. ಉದಾಹರಣೆ ಕೊಡ್ತಾ ಇರೋದು. ಇನ್ನೂ ಹಲವಾರು ಬೇಕಾದಷ್ಟಿದೆ. ಅಲ್ಲ ರೀ, ದೇವರಿಗೆ ಉರಿಸುವಂಥ ಎಣ್ಣೆನ ಎಷ್ಟು ತೆಳುವಾಗಿರಬೇಕು, ಎಷ್ಟು ಪವಿತ್ರವಾಗಿರಬೇಕು, ಎಷ್ಟು ಪರಿಶುದ್ಧವಾಗಿರಬೇಕು. ಅದು ನಿಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಏನಿದೆಯೋ ಆ ರೀತಿಯಾಗಿ ದೀಪಕ್ಕೆ ಎಣ್ಣೆ ಹಾಕಿದ ಶುದ್ಧವಾದ ಎಣ್ಣೆಯನ್ನು ಬಳಸಿದರೆ ನಿಮ್ಮ ದೇಹದಲ್ಲಿರುವ ರಕ್ತ ಶುದ್ಧವಾಗತ್ತೆ. ಶುದ್ಧವಾದ ಬತ್ತಿ, ಶುದ್ಧವಾದ ಎಣ್ಣೆ ಯಾರು ಬಳಸಲ್ವೋ ಅವರು ಹೊಟ್ಟೆಯಲ್ಲಿ ಊಟ ಯಾರೇನು ಎಲ್ಲ ಬಳಸೋದು ಹಂಗೆ. ದೇವರಿಗೆ ಒಂದು, ನಮಗೆ ಒಂದು. ವೆಜಿಟೇಬಲ್ ಪಲಾವ್ಗೆ ಸಣ್ಣದಕ್ಕಿ, ಪಲಾವ್ಗೆ ಸಣ್ಣಕ್ಕಿ. ದೇವರಿಗೆ ಏನಾದ್ರು ಕೊಡಬೇಕು ಅಂದರೆ ದಪ್ಪಕ್ಕಿ. ಸೊಸೈಟಿದು ಇದು ಮಾಡಲ್ಲ ಅಂತೀನಮ್ಮ. ಹಿಂಗೆ ಹೇಳ್ಕೊಡ್ತೀನಿ. ಎಷ್ಟು ಮೋಸ ಮಾಡ್ತೀರಾ ದೇವರುಗಳಿಗೆ ಅಂದರೆ ಆಮೇಲೆ ಒಳ್ಳೇದು ಬೇರೆ ಆಗಬೇಕಂತೆ. ಅದೇ ರೀ ಕೇತು ಮಂದಸ್ಮಿತವಾಗಿರ್ತಕ್ಕಂಥ ಮಗು ಹುಟ್ಟಿದೆ, ಅದಕ್ಕೆ ಆಶ್ಲೇಷ ನಕ್ಷತ್ರ. ಎಲ್ಲವೂ ಇದ್ದು ಇಲ್ಲದಂಗೆ ಕಳ್ಕೊಂಡು ಕುತ್ಕೋಬೇಕು. ಜಮೀನದೆ, ಗಂಡನ ಕೆಲಸದಲ್ಲಿ ಇರ್ತಾರೆ, ಕುಟುಂಬ ಚೆನ್ನಾಗಿದೆ, ಉಪಯೋಗ ಏನಿಲ್ಲ, ಮಕ್ಕಳಿಂದ ಅಪ್ಪ ಅಮ್ಮಂಗೆ ನೆಮ್ಮದಿ ಇಲ್ಲ, ಅಪ್ಪ ಅಮ್ಮನಿಂದ ಮಕ್ಳಿಗೆ ನೆಮ್ಮದಿ ಇಲ್ಲ, ಎಲ್ಲ ಇದ್ದೇನು ಸುಖ ಅಂತ ಕುತ್ಕೊಂಡು ಒಂದು ದಿನಕ್ಕೆ ಒಂದ್ಸಲ ಯೋಚನೆ ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಮಲ್ಕೋಬೇಕು. ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ. ತಿಳಿಯದೇ ಇರುವ ಕಾರಣಕ್ಕಾಗಿ, ಮಕ್ಕಳು ಹುಟ್ಟಿದ ನಕ್ಷತ್ರದ ಸತ್ಯವನ್ನು ತಿಳಿಯದೇ ಇರುವ ಕಾರಣಕ್ಕಾಗಿ ತಂದೆ ತಾಯಿಗಳಿಗೆ ಶಿಕ್ಷೆ ಯಾವುದು ಅಂದರೆ ಇದೇನೇ. ಹೇಳ್ಕೋಬೇಕು, ಹೇಳ್ಕೋಬಾರ್ದು, ಬದುಕಬೇಕು, ಬದುಕಬಾರ್ದು. ಅಮ್ಮ, ಅರ್ಥ ಆಯ್ತಾ? ಇನ್ನೂ ಸ್ವಲ್ಪ ಹೇಳ್ಬೇಕಾ? ಇಲ್ಲ ಗುರುಗಳೇ, ಅರ್ಥ ಆಯ್ತು. ಈಗ ನೀನು ಮಾಡಬೇಕಾದ ಕೆಲಸ ಏನು ಅಂದರೆ, ದೇವರು ಅಂತಕ್ಕಂಥದ್ದು ನಮ್ಮಲ್ಲಿರುವಂಥ ಭಗವಂತನನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಮೊದಲನೇ ಕೆಲಸ ಮಾಡಬೇಕು. ಮಾಡಿಲ್ಲ.
ದೇವರ ಹತ್ರ ಹೋಗಿ ಹುಡುಕೊಂಡು ಕೂತ್ಕೊಳ್ಳುವಂತಹ ಒಂದು ಪದ್ಧತಿ ನಿಮ್ಮಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರದ ಕಾರಣದಿಂದಾಗಿ ಈ ಥರ ಎಲ್ಲ ಸಮಸ್ಯೆಗಳಾಗತ್ತೆ. ನೀವು ಅದನ್ನು ತಿಳ್ಕೊಳ್ಳಿ ಅಂತ ಮಕ್ಕಳನ್ನು ಭಗವಂತ ಮಗುವಿನ ರೂಪದಲ್ಲಿ ಹುಟ್ಟುತ್ತಾನಂತೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ. ಭಗವಂತ ಎಲ್ಲೋ ಗುಡಿಯಲ್ಲಿ ಕೂತಿಲ್ಲ, ನಿಮ್ಮ ಮಗುವಿನ ರೂಪದಲ್ಲಿ ಹುಟ್ಟುತ್ತಾರಂತೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ. ಆದರೆ ನೀವು ಅನ್ಕೊಳ್ಳಲ್ಲ, ಮಕ್ಕಳನ್ನ ದೇವರು ಅಂತ ಅನ್ಕೋತೀರ ಅಷ್ಟೇ ಹೊರದೆ ದೇವ್ರ ಥರ ನೋಡೋದೇ ಇಲ್ಲ. ಇದನ್ನು ಪ್ರಯತ್ನ ಮಾಡು ತಾಯಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ತುಮಕೂರಿನಿಂದ ಕೆಂಚಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಕೆಂಚಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ನಕ್ಷತ್ರ? ಮಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಜಿ, ನಮಸ್ತೆ. ನಾರಾಯಣ, ಏನು ಓದಿದೆಯಮ್ಮ? ನಾನು SSLC ಓದಿದ್ದೀನಿ. ಮಗನಿಗೆ ಎಷ್ಟು ವಯಸ್ಸು? 23 ವಯಸ್ಸು. ಹೇಳ್ಬೇಕಂದ್ರೆ ಅರುಣ್ ಗಂಟ ಆಗ್ಬಿಟ್ಟವೆ ನನ್ನ ಮಗನಿಗೂ ಆಗೋವೆ. ಅದಕ್ಕೆ ಎಲ್ಲಿ ಚಿಕಿತ್ಸೆ ಹೋಗ್ಬೇಕು ಗೊತ್ತಿಲ್ಲ. ಅಂದ್ರೆ ಅವ್ರ ಅಪ್ಪಂಗಾಗೈತದು. ನನಗೆ ಇರ್ಬೇಕು ಬೇಡ ಸಾಯ್ಬೇಕಂದ್ರೆ ಒಂದು ಗುರುಜಿ ಅಳೋದು ನಿಲ್ಲಿಸ್ಬೇಕು. ಅಳೋದು ನಿಲ್ಲಿಸು ತಾಯಿ, ಅಳೋದು ನಿಲ್ಲಿಸು. ನೀನು ಹೇಳೋದೇ ನಂಗೆ ಅರ್ಥ ಹತ್ರ ಏನೂ ಬರಲ್ಲ, ತಿಳ್ಕೊಳಕ್ಕೂ ಆಗಲ್ಲ. ನೀನು ಅಳೋದು ನಿಲ್ಲಿಸು, ಧೈರ್ಯ ತಗೋ. ನೀವು ನನ್ಗೇನು ದೇವ್ರ ರೂಪದಲ್ಲಿ ಒಂದ್ ಮಾತು ಸಿಕ್ಕೊಳಕ್ಕೆ ನೀವು ಸಿಕ್ಕಿದ್ರ ಅನ್ಕೊಂಡಿದೀನಿ. ನನಗೆ ಇದಕ್ಕೊಂದು ಪರಿಹಾರ, ಈ ಸಮಾಜಕ್ಕೊಂದು ಉತ್ತರ ಬೇಕು ಗುರುಜಿ. ನನಗೊಂದು ದಾರಿ ಮಾರ್ಗ ತೋರಿಸಿ. ನಿನ್ನ ಪ್ರಶ್ನೆನ ನನಗಿನ್ನೂ ಅರ್ಥ ಆಗಿಲ್ಲ. ಏನು ಹೇಳಮ್ಮ, ಕರೆಕ್ಟಾಗಿ ಹೇಳು ಪ್ರಶ್ನೆ. ಮತ್ತೆ ನನ್ನ ಮಗಳಿಗೆ ಇಬ್ರಿಗೂನು ನರದ ಗಂಟು ಅಂತಾರಲ್ಲ, ಚರ್ಮ ವ್ಯಾಧಿ ರೋಗ, ಅವ್ರಿಬ್ರಿಗೂ ಅದೈತೆ. ನೀನು ಯಾಕಮ್ಮ ಇದನ್ನ ರೋಗ ಅಂತೀಯ ತಾಯಿ? ನೀನು ಏನು ಅರ್ಥ ಮಾಡ್ಕೊಂಡಿದೀಯನಮ್ಮ ನೀನು? ಅದನ್ನ ರೋಗ ಅಂತಾರ ಅದನ್ನ? ನಾನು ಅದನ್ನೇ ಕೂತ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ. ರೋಗ ಅಲ್ಲ ರೀ, ಮನುಷ್ಯನ ರೋಗ ಬರಲ್ಲ ರೀ, ರೋಗ ಇಲ್ಲ. ಪ್ರಪಂಚಾದ್ಯಂತ ಕೇಳಿಸ್ಕೊಳ್ಳಿ, ಯಾರೇ ಆಗಲಿ, ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ರೋಗ ಬರಲ್ಲ ರೀ, ಸುಳ್ಳದು. ಯಾರೋ ಹೇಳ್ತಾರೆ, ಕೇಳ್ಕೊಳ್ಳಿ, ನೀವು ನಂಬ್ಕೊಳ್ಳಿ. ಮನುಷ್ಯನಿಗೆ ರೋಗ ಕೊಡುವಂಥ ದೇವರು ಇಲ್ಲಿ ಕಳಿಸಿಲ್ಲ. ಎಲ್ಲರನ್ನೂ ಆರೋಗ್ಯವಾಗಿ ಕೊಡಿಸೋದಂತಕ್ಕಂಥದ್ದು ಭಗವಂತ ಪ್ರೇರಣೆ ಇದೆ. ನೀವು ಯಾಕೆ ಇದನ್ನು ರೋಗ ಅಂತ ಹೇಳ್ತಿದ್ದೀಯಲ್ಲ ತಾಯಿ ನೀನು? ನಾನು ಏನೋ ಅಂದ್ಕೊಂಡ್ಬಿಟ್ಟೆ, ನೀನು ಇಷ್ಟಕ್ಕೇನೆ ರೋಗ ಅಂತೀಯಲ್ಲ ತಾಯಿ? ಧೈರ್ಯವಾಗಿ ಮಾತಾಡ್ತೀಯಾ? ಧೈರ್ಯವಾಗಿ ಮಾತಾಡ್ತೀಯಾ ಅಂತ ಕೇಳಿದೆ. ಧೈರ್ಯವಾಗಿ ಮಾತಾಡು. ನಿಮ್ಮ ಸೋಮಾರಿತನ ಏನು ಅಂತ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ತುಪ್ಪ ಬಳಸ್ತಕ್ಕಂಥ ಅಭ್ಯಾಸ ಇದೆಯೇನಮ್ಮ? ತುಪ್ಪ ಅಂದ್ರೆ ದುಡ್ಡಿದಾಗ ತಗೊಂಬಂದು ಊಟ ಮಾಡ್ತೀವಿ, ಇದ್ದಾಗ ಸುಮ್ಮನೆ ದುಡ್ಡಿದ್ದಾಗ. ಹೋಗ್ಲಿ, ತುಪ್ಪ ಮನುಷ್ಯನಿಗೆ ಬೇಕು ಅಂತಾನ ಇಲ್ಲ ಅಂತಾನ? ಬೇಕು ಆರೋಗ್ಯಕ್ಕೆ. ಮತ್ತೆ ಯಾಕೆ ಬಳಸ್ತಾ ಇಲ್ಲ ಕರೆಕ್ಟಾಗಿ ಕಂಟಿನ್ಯೂ ಆಗಿ? ಹಾಸ್ಪಿಟ್ಲಿಗೆ ಕಟ್ತೀರಾ? ಲಕ್ಷ ತಗೊಂಡೋಗಿ ಕಟ್ತೀರಾ ಅಲ್ಲಿಗೆ? ಹೇಳಿ. ಇಲ್ಲ ಗುರುಜಿ, ಆಸ್ಪತ್ರೆಗಂತ ಏನು ಹೋಗಿಲ್ಲ ನಾವು. ಅಲ್ಲಮ್ಮ, ಒಂದು ನಿಮಿಷ ಕೇಳಿಸ್ಕೊಮ್ಮ. ಹಾಸ್ಪಿಟ್ಲೇ ಅಲ್ಲ ಕಣಮ್ಮ, ತೀರಾ ಸೀರಿಯಸ್ ಆದರೆ ಕರ್ಕೊಂಡು ಹೋಗ್ಲೇಬೇಕು. ಇನ್ನೆಲ್ಲಿಗೆ ಹೋಗ್ತೀಯಾ? ನಮ್ಮಲ್ಲಿ ಹಾಸ್ಪಿಟ್ಲು ಬಿಟ್ಟರೆ ಬೇರೆ ದಾರಿ ಯಾವುದು ಕಾಣಿಸೋದು ಇಲ್ಲ, ಇಲ್ವೂ ಇಲ್ಲ. ಇದೇನಮ್ಮ? ಹಾಸ್ಪಿಟ್ಲ್ ದಾರಿ ಒಂದೇ ಗೊತ್ತಿರೋದು, ಇರೋದು ಅದೊಂದೇ. ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ, ಅದು ಬಿಟ್ಟು ದಾರಿನೇ ಇಲ್ಲ ನಮಗೆ. ಅಲ್ಲಿಗೆ ದಾರಿ ಇರೋದು. ಅದು ಬಿಟ್ಟು ಯಾಕೆ ಅಂದರೆ ನಮ್ಗೆ ಅದು ಬಿಟ್ಟು ಏನು ಗೊತ್ತೇ ಇಲ್ವಲ್ಲ. ನೀವು ಅಲ್ಲಿಗೆ ಹೋಗಬೇಕು, ಹೋಗಲ್ಲ ಅನ್ನೋ ಮಾತೇ ಇಲ್ಲ. ಹಾಸ್ಪಿಟ್ಲಿಗೆ ನಾವು ಹೋಗಬೇಕಾ ಅಂತ ಪ್ರಶ್ನೆ ಹಾಕ್ಕೊಳ್ಳಿ, ಆಗ ನಿಮಗೆ ಜೀವನದ ಅರ್ಥ ಗೊತ್ತಾಗತ್ತೆ. ಹೋಗಲೇಬೇಕಾ, ಹೋಗಬೇಕಾ, ಯಾಕೆ ಹೋಗಬೇಕು, ಏನು ತಿಳ್ಕೊಳಕ್ಕೆ ಹೋಗಬೇಕು, ಯಾವಾಗ ಹೋಗಬೇಕು, ಏನಾಗಿದ್ದರೆ ಹೋಗಬೇಕು, ಡಿಸೈಡ್ ಮಾಡಿ ಫಸ್ಟು. ಹಾಸ್ಪಿಟ್ಲ್ ಹೋಗೋದು ತಪ್ಪು ಅಂತಲ್ಲ, ಶಾಸ್ತ್ರ ಕೇಳೋದು ತಪ್ಪು ಅಂತಲ್ಲ, ನೀವು ಏನೇ ಮಾಡೋದು ತಪ್ಪು ಅಂತಲ್ಲ. ಮೊದಲು ಅರ್ಥ ಮಾಡ್ಕೊಳ್ಳಿ, ನಾನು ಮಾಡ್ತಾ ಇರ್ತಕ್ಕಂಥ ನಿರ್ಧಾರಗಳು ಸರಿಗಿದೆಯಾ? ಈಗ ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ಗುರುಜಿ, ನಮ್ದು ಶಿರತ್ರ ಹಳ್ಳಿ. ನಾವು ಅಲ್ಲಿ ಬಿಟ್ಬಿಟ್ಟು ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡಕ್ಕೆ ಬಾಡಿಗೆ ಮನೆಗೆ ಬಂದಿದೀವಿ. ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ? ಒಂದೊಂದು ವರ್ಷಕ್ಕೂ ಚೇಂಜ್ ಮಾಡಿದ್ವಿ. ಇದು 3ನೇ ಮನೆ ಗುರುಜಿ, 3 ವರ್ಷದಲ್ಲಿ. ಓಕೆ, ನಿಮ್ಗೆ ಅತ್ತೆ ಮಾವ ಇದ್ದಾರಾ? ಇಲ್ಲ, ಇಬ್ರು ಸತ್ತೋಗಿದ್ದಾರೆ. ಫಸ್ಟ್ ಹೋಗಿದ್ದು ಯಾರು? ಫಸ್ಟು ತಾತ. ಏನಾಗಿತ್ತು? ಎಷ್ಟು ವಯಸ್ಸಿಗೆ ಹೋದ್ರು ಅವರು? ಅದು ಏನೋ ಇದು ಕ್ಯಾನ್ಸರ್ ತರ ಆಗಿತ್ತು ಗುರುಜಿ. ಗುಪ್ತ ದ್ವಾರದಲ್ಲಿ ಸ್ವಲ್ಪ ಹುಳುಗಳ ತರ ಎಲ್ಲ ಬಿದ್ಬಿಟ್ಟು ನಿಮ್ಮ ಮನೇಲಿ, ಆಗಿ. ನಿಮ್ಮ ಕುಟುಂಬದಲ್ಲಿ ಶುಗರು ಕ್ಯಾನ್ಸರು ಎಷ್ಟು ಜನಕ್ಕಿದೆ ಅಂತ ಲೆಕ್ಕ ಹಾಕಿದ್ಯಾ?
ಇಲ್ಲ ಗುರುಜಿ ಅದು ಗೊತ್ತಿಲ್ಲ. ಅಲ್ಲ, ಅಟ್ಲೀಸ್ಟ್ ಕೊನೆ ಪಕ್ಷ ಜಾಸ್ತಿ ಈ ರೀತಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯಿಂದ ಸತ್ತಿರೋರು ಜಾಸ್ತಿ ಇದ್ದಾರೆ. ಗುರ್ತಿಸಿದೀಯಮ್ಮ? ಇಲ್ಲ ಗುರುಜಿ, ಅವ್ರು ಒಂದ್ ಕಡೆ ಇದಾರೆ, ನಾವೊಂದ್ ಕಡೆ ಇದೀವಿ. ನಮ್ಮದು ಒಂದು ಒಟ್ಟು ಕುಟುಂಬ ತರ ಇಲ್ಲ, ಅವ್ರು ಬೇರೆ ಬೇರೆ. ಒಂದು ನಿಮಿಷ ಆ ವಿಷಯಕ್ಕೆ ಬಂದೆ ತಾಯಿ. ಸಿಂಹರಾಶಿಯಲ್ಲಿ ಮಗು ಹುಟ್ಟಿದೆ ಅಂದರೆ ಕುಟುಂಬ ಒಡೆದು ಯಾವುದೋ ಕಾಲ ಆಗೋಗೈತೆ. ಈಗೆಲ್ಲಿ ಸೇರ್ಕೊಳುತ್ತೆ ಅದು? ಒಡೆದು ಹೋಯ್ತು, ಕುಟುಂಬ ಒಡೆದು ಹೋಯ್ತು. ಅವ್ರಿಗೆ ಅನ್ನ ಬಟ್ಟೆ ಕೊಟ್ಟಿಲ್ಲ, ಆಡೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಸತ್ತವ್ರಿಗೆ ನೀವು ಅನ್ನ ಬಟ್ಟೆ ಕೊಟ್ಟಿಲ್ಲ, ನೀನು ಕೂತ್ಕೊಂಡು ಹತ್ರ ಏನು ಪ್ರಯೋಜನ? ಒಳ್ಳೆ ಆರೋಗ್ಯವಾದ ಮಕ್ಕಳು ಎಲ್ಲಿ ಹುಡ್ತಾರೆ? ಆ ಮಕ್ಕಳು ಎಲ್ಲಿದ್ದೇ ಚೆನ್ನಾಗಿ ಮಾಡ್ತಾರೆ. ಆ ಮಕ್ಕಳು ಬೆಳಿಗ್ಗೆ ತಕ್ಷಣ ಮೋಷನ್ಗೆ ಎಲ್ಲಿ ಹೋಗ್ತಾರೆ? ಇಲ್ಲ, ಅವ್ರಿಗೆ ಯಾವಾಗ ಆಗುತ್ತೋ 2 ದಿನ ಆಗ್ಬೋದು, ಯಾವಾಗಲೂ ಆಗ್ಬೋದು, ಮಧ್ಯರಾತ್ರಿ ಆಗ್ಬೋದು, ಹಿಂಗೆ ಹೋಗೋದು. ಅರ್ಥ ಆಯ್ತಾ? ಏನಮ್ಮ ಬೆಳೆಸ್ತಾ ಇದ್ದೀರಾ ಮಕ್ಕಳನ್ನ? ಕೂತ್ಕೊಂಡು ಅಳ್ತಾ ಇದೆಯಾ ಬೇರೆ ನೀನು? ಹಾಂ, ಯೋಚನೆ ಮಾಡಿ ಸ್ವಲ್ಪ. ಇಷ್ಟು ಬೇಜವಾಬ್ದಾರಿ ಮಕ್ಕಳು ಬೆಳೆಸೋದ? ಪ್ರತಿ ಮಕ್ಕಳು ಹಿಂಗೆ ಮಾಡ್ತಿದ್ದೀರಲ್ಲ ಪ್ರಪಂಚದಲ್ಲಿ, ಯಾಕೆ ಈ ಥರ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಇಷ್ಟ ಇಲ್ವಾ? ಗೊತ್ತಾಗ್ತಾ ಇಲ್ವಾ? ಅಥವಾ ಯಾಕೆ ಬೇಕು ಅಂತನಾ? ನಂಬಿಕೆ ಇಲ್ವಾ? ನನಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟು ನೀನೇನು ಮಾಡೋದು ಬೇಡ, ನಿಮ್ಮ ಅತ್ತೆ ಮಾವನಿಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡೋದೇ ಆದರೆ ನಿಮ್ಮ ಮಕ್ಕಳು ಬೀಗದ ಕೀ ಓಪನ್ ಆಗತ್ತೆ. ಲೈಫ್ ಟೋಕನ್ ಓಪನ್. ಇದನ್ನು ತಿಳ್ಕೊಂಡ್ರೆ ಚಂದ. ಖುಷಿ ಆಯ್ತಾ? ಬೇಜಾರಾಯ್ತಾ? ನಾವ್ ಏನ್ ಮಾಡ್ಬೇಕು ಗುರುಜಿ ಇವಾಗ? ಅಲ್ಲ, ಇಲ್ಲೇ ಕೂತ್ಕೊಂಡು ಕೇಳ್ಬಿಡಮ್ಮ. ಒಂದು ಪುಸ್ತಕ ತಗೋ, ನಾನು ಇಲ್ಲಿ ಹೇಳ್ತೀನಿ, ಬರ್ಕೋ. ಏನಮ್ಮ ಇಷ್ಟಾದರೂ ಕೂಡ ಏನು ಮಾಡಬೇಕು ಅಂತ ಕೇಳ್ತೀಯಲ್ಲ, ನೀನು ಮಾಡಬೇಕಾದ ಕೆಲಸ ಇಷ್ಟೇ. ನನ್ನ ಮಕ್ಕಳು ಈ ನಕ್ಷತ್ರದಲ್ಲಿ ಹುಟ್ಟುವುದಕ್ಕೆ ಕಾರಣ ಈಗ ನಾನು ಹೇಳಿದ್ದೀನಿ. ಆ ಮಕ್ಕಳು ಮೋಷನ್ಗೆ ಹೋಗ್ತಕ್ಕಂಥದ್ದು, ನಿದ್ದೆ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಕ್ಲಾರಿಟಿ ಕೆಟ್ಟಿದೆ. ಹೌದು ತಾನೆ? ಹೌದೌದು ಹೌದು ಗುರುಜಿ. ಈಗ ಅದನ್ನ ರಿಪೇರಿ ಮಾಡ್ಕೋಬೇಕಾ, ಯೋಚನೆ ಮಾಡಬೇಕಾ? ರಿಪೇರಿ ಮಾಡ್ಬೇಕು ಗುರುಜಿ. ರಿಪೇರಿ ಮಾಡ್ಕೋಬೇಕು ಅಂದರೆ ಏನಾದ್ರು ಮಾಡಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಹೇಳ್ಕೊಡೋಣ. ಮಕ್ಕಳೇ ಅಲ್ಲ, ನೀವು ಕ್ಲೀನಾಗಿ ನೆಮ್ಮದಿಯಾಗಿ ಬದುಕಿ. ಜೀವನದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅನ್ಬೇಕಾದ್ರೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಗುಲ್ಬರ್ಗದಿಂದ ವಿದ್ಯಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವಿದ್ಯಾವತಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ರೀ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಿ, ನಿಮ್ಮ ನಕ್ಷತ್ರವನ್ನು ತಿಳಿಸಿ. ಮಗನ ಬಗ್ಗೆ ರೀ ಶ್ರವಣ ನಕ್ಷತ್ರ 2ನೇ ಪಾದ, ಹುಟ್ಟಿದ ಅಮಾವಾಸ್ಯೆ ರೀ, ಗೌರಿ ಶಂಕರ್ ಹೆಸರು. ಹಲೋ. ಹಾಂ ಹಲೋ, ನಮಸ್ಕಾರ ಗುರುಜಿ. ಎಷ್ಟು ವರ್ಷ ಮಗುಗೆ? ಈಗ 18 ರೀ ಸರ್. ನೀನೇನು ಓದಿದ್ಯಮ್ಮ? ನಾನು ಏನು ಓದಿಲ್ರಿ. ಓಕೆ, ಏನು ಕೇಳಬೇಕು ಅಂತ ಮಾಡಿದೆ? ಮಗ ನೀವು ಹೇಳ್ತಿರಲ್ರಿ, ಅವ್ರು ಮಲ್ಕೋದು ಚಂದ ಇರಲ್ಲ, ಹಂಗೆ ಅಂತಿರಲ್ಲ. ಅಮ್ಮ, ನೀನು ಸ್ವಲ್ಪ ಕ್ಲಾರಿಟಿಯಾಗಿ ಮಾತಾಡು ತಾಯಿ, ಕ್ಲಾರಿಟಿಯಾಗಿ ಮಾತಾಡು. ನಾನು ಕೇಳಿಸ್ಬೇಕು. ಕಾಲು ಒಂದು ಕಾಲು ಹಿಂಗೆ ಒಳಗೆ ಹಾಕೊಂಡೆ ಮಲ್ಕೋತಾನ್ರಿ ಅವರು. ಯಾರು? ಮಗನಾ? ಮಗ ಕಾಲು ಹಿಂಗೆ ಸರಿಯಾಗಿ ಸಾಪು ಮಾಡ್ಕೊಂಡು ಮಲ್ಕೊಳಲ್ರಿ, ಕಾಲು ಹಿಂಗೆ ಒಂಥರ ಸ್ಟ್ರಾ ಮಾಡ್ಕೊಂಡು ಮಲ್ಕೋತಾನ್ರಿ. ಆಮೇಲೆ ಈಗ ನಡ್ಬೇಕು ಒಂಥರ ನಿದ್ದೆನೇ ಸರಿಯಾಗಿ ಮಾಡೋಣ. ನಮಗೆ ಮಲ್ಕೊಂಡಂಗೆ ಕಾಣಿಸ್ತದ. ನೀವು ಯಾವಾಗ ಹೇಳಿದ್ರೆ ಅವಾಗ ಹಿಡಿದು ಅಬ್ಸರ್ವ್ ಮಾಡಿ ನೋಡ್ತೀನಿ ರೀ. ನಿದ್ದೆ ಹತ್ತಂಗಿಲ್ಲ ಜಾಸ್ತಿ ಅವನಿಗೆ, ತುಂಬ ನಿದ್ದೆ ಹತ್ತಿದ ಥರ ಮಕ್ಕೋತಾನ್ರಿ. ಕಾಲು ಎಳ್ಕೋತಾನ, ಕೊಕ್ಕರ್ಸ್ಕೋತಾನ? ಹಿಂಗೆ ಒಂಥರ ಎಳ್ಕೊಂಡು. ಎಷ್ಟು ವಯಸ್ಸು ಅವನಿಗೆ? ಎಷ್ಟು ವಯಸ್ಸು? 18 ರೀ. ಏನು ಓದ್ತಾ ಇದ್ದಾನೆ? ಸೆಕೆಂಡ್ ಇಯರ್ ರೀ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಮನ್ಯಾಗ ಇದ್ದೀವಿ ರೀ. ಮನೆಗೆ ಹೋಗಿಲ್ರಿ, ಒಟ್ಟ ಮನೆ ಕಟ್ಟಬೇಕಂದ್ರೆ ಅಮ್ಮ, ನಿನ್ನ ಮುಂದಿನ ಕತೆ ಹೇಳ್ಬೇಡ ತಾಯಿ. ಈ ಮನೆ ಇರೋದು ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳ್ತೀನಿ. ಇದು ಈಗ 16-17 ವರ್ಷ ಆಯ್ತು ರೀ ಇದೇ ಮನೆಯಲ್ಲಿ. ಮೊಬೈಲು ಜಾಸ್ತಿ ಇಷ್ಟಪಡ್ತಾನ, ಟಿ ವಿ ಜಾಸ್ತಿ ಇಷ್ಟಪಡ್ತಾನ? ಎರಡೂ ಮಾಡ್ತಾನ್ರಿ. ಈಗ ಏನು ಗೊತ್ತಾಯ್ತು ನಿನಗೆ? ಅದು ಕಾಮನು, ಇವತ್ತಿನ ಮಕ್ಕಳು ಟಿ ವಿ ನೋಡ್ತಾರೆ ಅಂತಾನ, ಇಲ್ಲ ಇವನೇನಾದ್ರು ವಿಶೇಷವಾಗಿ ನೋಡ್ತಾನೆ ಅಂತಾನ? ಅದು ನನಗೆ ಸಾಮಾನು ಅನ್ಸಿಲ್ರಿ. ಅದು ನನಗೆ ಬೇಜಾರಿ ಅನ್ಸ್ಲತ್ತದ. ಅದಕ್ಕೆ ನಿಮ್ಗೆ ಕೇಳಿದ್ರೆ ಎಲ್ಲ ಹೇಳ್ತೀನಿ. ಈಗ ನಾನು ಹೇಳಿದ್ ನಿನ್ಗೆ ಅರ್ಥ ಆಯ್ತಾ? ಜಾಸ್ತಿ ಟಿ ವಿ ಮೊಬೈಲ್ನ ಯಾಕೆ ನೋಡ್ತಾನೆ, ಅಷ್ಟೊಂದು ಇಷ್ಟಪಟ್ಟು ಯಾಕೆ ನೋಡ್ತಾನೆ ಅಂದರೆ ನಿನ್ಗೆ ಅರ್ಥ ಆಗ್ಬೇಕಲ್ಲ. ನನಗದು ಅರ್ಥ ಆಗ್ಲಾರ್ದಕ್ಕೆ ರೀ ನಿಮ್ಗೆ ಕೇಳಿದ್ದು. ಅದಕ್ಕೆ ಈಗ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ, ನಾನೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಮೀರಿ ನಾನು ಹೇಳೋಕ್ಕಾಗಲ್ಲ. ಅವನಿಗೆ ಒಂದು ನಿಮಿಷ ಕೇಳಿಸ್ಕೊ. ಈಗ ನಾನು ನೇರವಾಗಿ ಹೇಳಬೇಕು ಅಂದರೆ ಅವನಿಗೆ ಲವ್ ಮಾಡಿಸ್ಬೇಕು, ಇಲ್ಲ ಮದುವೆ ಮಾಡಬೇಕು. ನಾವೇ ಕರ್ಕೊಂಡೋಗಿ ಲವ್ ಮಾಡಿಸ್ಬೇಕು. ಇದೆಲ್ಲರೂ ಉಂಟಾ ಪ್ರಪಂಚದಲ್ಲಿ? ಈ ಥರ ಕಿತ್ತೋಗಿರೋರು ಯಾರು ಈ ವಿಚಾರ ಹೇಳ್ತಾರ ನೋಡಿ. ನಾನು ಕಿತ್ತೋಗಿರೋನು ಹೇಳ್ತಾ ಇದ್ದೀನಿ. ಮಕ್ಕಳನ್ನ ಲವ್ ಮಾಡಿಸೋದು ಹೆಂಗ್ರಿ ಇದು ಕತೆ? ಮಾಡಿಸ್ತಿಲ್ಲ ಅನ್ನೋನಿರಲ್ಲ, ರೋಗ ಜಾಸ್ತಿ ಆಗುತ್ತೆ. ಈಗ ಅವನಿಗೆ 18 ವರ್ಷ ಅಂದರೆ ಈಗ ಇವತ್ತು ಮಾತಾಡಿದ್ದೇನು? ಪ್ರಾಯದ ರೋಗ. ಈಗ ಪ್ರಾಯದ ರೋಗ ಬಂದೈತೆ. ಈಗ ಮೆಡಿಸಿನ್ ಯಾರು? ಹುಡುಗಿ ಬೇಕು.
ಎಲ್ಲಿಂದ ಏನು ಮೆಡಿಕಲ್ ಸ್ಟೋರ್ ತಂದ್ಕೊಡೋಕ್ಕಾಯ್ತದ ಬ್ಯಾಸ್ಕೆಟಲ್ಲಿ? ಇಲ್ಲ ಅಲ್ಲ, ಮತ್ತೇನು ಮಾಡಬೇಕು? ಅದಕ್ಕೆ ಹೇಳಿದ್ದು ಪ್ರಾಯದ ರೋಗ ಅಂದರೆ ಏನು ಅಂತ ಅಪ್ಪ ಅಮ್ಮನಿಗೆ ಗೊತ್ತಾ? ಇವ್ರು ಹೇಳ್ದಂಗೆ ಕೇಳ್ಬೇಕು. ನಾವು ಬಾಯಿದಂತೂ ಕೇಳ್ತೀರಿ ಅಮ್ಮ ನೀನು ತಾಯಿ ನಮ್ಮವ್ವ ಕೇಳಿಸ್ಕೊ ಒಂಚೂರು. ಬಾಯಿ ಬಿಟ್ಟು ಕೇಳೋರು ಹೇಳಕ್ಕೆ ಹುಡುಗನಿಗೆ ಏನಮ್ಮ ಗೊತ್ತಾಗತ್ತೆ? ಮದುವೆ ಮಾಡು ಅಂತ ಹೇಳೋಕ್ಕಾಯ್ತದ ಅವನು? ಏನು ಕೇಳ್ತೀಯ ನೀನು? ಅವನೇನು ಹೇಳ್ತಾನೆ? ಸ್ವಲ್ಪ ಯೋಚನೆ ಮಾಡು ಅಮ್ಮ. ಪ್ರಪಂಚದ ಇತಿಹಾಸದಲ್ಲಿ ಮಕ್ಕಳನ್ನು ಪ್ರಾಯಕ್ಕೆ ಬಂದ ಹೆಣ್ಣಿಗೆ ಗಂಡಿಗೆ ಅರ್ಥ ಮಾಡ್ಕೊಳ್ಳೋ ಅಪ್ಪ ಅಮ್ಮ ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಹುಟ್ಟಿಲ್ಲ. ಎಲ್ಲ ಏನಿರು ಚೆನ್ನಾಗಿ ಓದು. ಅದೇನು ಓದ್ತಾರೋ ಇವ್ರೇನು ಓದಿಸ್ತಾರೋ ಗೊತ್ತಿಲ್ಲ. ಮನಸ್ಸಿನ ಭಾವನೆ ತಿಳ್ಕೊಳ್ಳೋ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ. ಮಕ್ಕಳ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋ ತಂದೆ ತಾಯಿ ಯಾರು ಇದ್ದರೆ ದಯವಿಟ್ಟು ಇಡೀ ಭಾರತ ದೇಶದಲ್ಲಿ ನಾನು ಸನ್ಮಾನ ಮಾಡ್ತೀನಿ. ಓದಿಸೋದು, ಫೀಸ್ ಕಟ್ಟೋದು, ಬಟ್ಟೆ ತೆಕ್ಕೊಡೋದು ಬಿಟ್ಟು, ಹೋಟ್ಲು ಕರ್ಕೊಂಡೋಗಿ ಭಾನುವಾರ ತಿನ್ನಿಸೋದು ಬಿಟ್ಟು, ಪಿಜ್ಜಾ ಬರ್ಗರ್ ತಂದು ಕೊಡೋದು ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ. ಮಗುವಿನ ಯೋಚನೆ ಏನಿದೆ ಗೊತ್ತಿಲ್ಲ. ಮಗುವಿನಲ್ಲಿ ಭಾವನೆ ಏನು ಬಂದಿದೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಅವ್ರು ಎದ್ದು ಕೂತ್ಕೊಂಡ್ಬಿಡ್ಬೇಕು. ನೀವು ಹೇಳ್ದಂಗೆ ಅವ್ರು ಓದ್ಬಿಡ್ಬೇಕು. ನೀವು ಹೇಳ್ದಂಗೆ ಅವ್ರು ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಹೆಂಗಾಗತ್ತೆ ಅದು? ನೀವೇನು ಮಾಡಿದ್ದೀರಾ ಅಂತ ನಿಮ್ಮ ಮಾತು ಕೇಳಬೇಕಾ ಮಕ್ಕಳು? ಸ್ವಲ್ಪ ಯೋಚನೆ ಮಾಡಿ. ಮೊದಲು ತಿಳ್ಕೊಳ್ಳಮ್ಮ, ಯಾರೇ ಮಕ್ಕಳಾಗಲಿ ಚಿಕ್ಕ ವಯಸ್ಸಲ್ಲೇ ಇವತ್ತಿನ ಒಂದು ವಿಚಾರದಲ್ಲಿ ಪ್ರಪಂಚದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ, ಟಿ ವಿಗಳಲ್ಲಿ ಏನೇನು ನಡೀತಾ ಇದೆ ಅಂತ. ಕರೆಕ್ಟಾಗಿ ಮೀಸೆ ಬಂದಿರಲ್ಲ, ಏನೇನೋ ಮಾಡಬಾರ್ದೆಲ್ಲ ಮಾಡಿಬಿಡ್ತಾ ಇದ್ದಾರೆ ಮಕ್ಕಳು. ಯಾಕೆ ಆಗ್ತಾ ಇದೆ? ತಲೆ ಕೆಟ್ಟೋಗಿದೆ. ಕಾರಣ ರಾತ್ರಿ ನಿದ್ದೆಗೆಡುವಂತಹ ಪ್ರತಿ ಮಕ್ಕಳು ಕೂಡ ನಮ್ಮ ಇಡೀ ಕರ್ನಾಟಕಕ್ಕೆ ನಾನೊಂದು ಸಂದೇಶ ವಿಚಾರ ಹೇಳ್ಕೊಡೋದೇನೆಂದರೆ, ನಿಮ್ಮ ಮಕ್ಕಳಿಗೆ ನಿದ್ದೆ ಇಲ್ಲ. ನೀವು ಅಂದ್ಕೊಂಡಂಗೆ ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಮಾಡುತ್ತಿಲ್ಲ. ಈ ಎಚ್ಚರಿಕೆ ಯಾವ ತಂದೆ ತಾಯಿಗೆ ಬರುತ್ತೆ ಆ ಮಕ್ಕಳು ಈ ಸಮಸ್ಯೆ ಸಿಕ್ಕಾಕೊಳ್ಳಲ್ಲ. ಹಿಂಗೆ ಮಲ್ಕತ್ತಾನೆ, ಕತ್ತಿಂಗ್ ಮಲ್ಕೊಳ್ತಾನೆ, ಕಾಲು ಹಿಂಗೆ ಎತ್ತಾನೆ, ಇದು ಹಿಂಗೆ ಆಗ್ತಾನೆ, ಕ್ರಿಕೆಟ್ ಆಡ್ತಾನೆ, ಎಲ್ಲ ಆಡ್ತಾಳೆ. ಏನು ಮಾಡೋಣ ಈಗ? ಈ ರೋಗಕ್ಕೆ ಮೆಡಿಷನ್ ಇದೆಯಾ? ಇಲ್ಲ. ಮೆಡಿಷನ್ ಯಾವುದು? ಮಕ್ಕಳನ್ನ ಕಂಡುಹಿಡಿಯೋದು, ರಾತ್ರಿ ನಿದ್ದೆ ಕೊಡಿಸೋದು. ಎಲ್ಲಿಂದ ಕೊಡಿಸ್ತೀರಾ ನಿದ್ದೆಗೆ? ಮಾತ್ರೆ ಕೊಡಿಸ್ತೀರಾ? ಇಂಜೆಕ್ಷನ್ ಕೊಡಿಸ್ತೀರಾ? ಯಂತ್ರ ಹಾಕಿಸ್ತೀರಾ? ನಿಂಬೆಹಣ್ಣು ಕಟ್ಟಿಸ್ತೀರಾ? ಸಾಧ್ಯನೇ ಇಲ್ಲ. ಅದನ್ನೇ ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಏನು ಅಂದರೆ, ನೀವಾದರೂ ಸರಿಯೇ, ನಿಮ್ಮ ಮಕ್ಕಳಾದರೂ ಸರಿಯೇ, ಚೆನ್ನಾಗಿ ನಿದ್ದೆ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ನಿದ್ದೆ ಬರಲ್ವಲ್ಲ ಸ್ವಾಮಿ? ಇದಕ್ಕೇನು ಅಂದರೆ ಉತ್ತರ, ಕೈಗೆ ಎಟಗದೇ ಇರತಕ್ಕಂಥ ಆಸೆಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಈ ಕಲಿಯುಗದ ಆಧುನಿಕ ಜನಗಳು ಕೈಗೆ ಸಿಗದೇ ಇರುವಂಥ ಆಸೆ ಇದೆಯಾ ಇಲ್ಲಮ್ಮ? ಈಗ ಅದು ಕೈಗೆ ಸಿಕ್ಕಲ್ಲ, ಅವ್ರು ನಿದ್ದೆ ಮಾಡಲ್ಲ. ಏನು ಮಾಡೋಣ? ಇದನ್ನು ನಮ್ಮ ಮುಂದೆ ಬಂದರೆ ನೋಡಿ ನಾವು ತೋರಿಸ್ತೀವಿ ಯಾವ ಆಸೆಯ ಒಳಗಡೆ ಮುಳುಗೋಗಿದ್ದಾರೆ, ಎಷ್ಟು ಡೆಪ್ತಾಗಿ ಹೋಗಿದ್ದಾರೆ ತೋರಿಸ್ಕೊಡ್ತೀವಿ. ಇಂಚಿಂಚು ತೋರಿಸ್ಕೊಡ್ತೀವಿ. ಏನು ಮಾಡ್ತಾ ಇದ್ದಾರೆ ಅವರು, ಕನಸಲ್ಲೇನು, ಮನಸ್ಸಲ್ಲೇನು, ಮನೇಲೇನು, ನಿಮ್ಮಲ್ಲೇನು, ಮಗುವಿನ ಮನಸ್ಸಿನಲ್ಲೇನು, ಇದನ್ನು ಹೇಳ್ಕೊಡಕ್ಕೆ ನಾವು ರೆಡಿ, ತಿಳ್ಕೊಳಕ್ಕೆ ನೀವು ರೆಡಿ ಇಲ್ವೇ? ಯಾಕೆಂದ್ರೆ ಅನುಮಾನ. ಈ ಅನುಮಾನದ ರೋಗ ನಿಮಗೆ ಹೋದಾಗ ಮಕ್ಕಳು ಚೆನ್ನಾಗಾಗ್ತಾರೆ. ಪ್ರತಿ ತಂದೆ ತಾಯಿಗಳು ಮಾಡಬೇಕಾದ ಕೆಲಸ, ಮಗುವಿನ ವಯಸ್ಸು ಎಷ್ಟಾಗಬೇಕು ಅಂತ ಮುಖ್ಯ ಅಳೆಯೋದಲ್ಲ. ಮಗುವಿನ ಮನಸ್ಸು 1 ತಿಂಗಳಾಗಲಿ 1 ವರ್ಷ ಆಗಲಿ 100 ವರ್ಷ ಆಗಲಿ ಮನಸ್ಸು ವಯಸ್ಸಿದೆಯೇನಮ್ಮ? ಇಲ್ಲ ತಾನೇ? ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮದುವೆ ಮಾಡಿರಿ ಅಂದರೆ ಏನು ಸ್ವಾಮಿ ಈಗ 15 ಅದು ಹೆಂಗೆ ಮದುವೆ ಮಾಡೋದು? 30 ಆದರೂ ಈಗ 30 ಅನ್ನೋ ಜನ ಇದ್ದಾರೆ. ಯಾಕೆ ಕೆಲಸ ಸಿಗ್ಬೇಕು ಸ್ವಾಮಿ ಅವ್ರಿಗೆ? ಕಷ್ಟಪಟ್ಟು ಹೊಸಿದ್ದೀನಿ ನಾನು. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಮದುವೆ ಮಾಡಲ್ಲ ಇವ್ರು ಅಂದ್ಕೊಂಡಿರ್ತಾರೆ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ. ಅಪ್ರಾಣೆ ಮಾಡಲ್ಲ ರೀ, ಅವ್ರದ್ದು ಯಾವಾಗ ಅವಾಗಿರುತ್ತೆ ಮದುವೆ. ನೀವು ಕಾಯ್ಕೊಂಡಿದ್ದೀರಾ ಅಷ್ಟೇ. ವಿಷಯ ಯಾವ ಥರ ಗೊತ್ತಾದಾಗ ಹೌದಾ ಅಷ್ಟೇ ನಿಮ್ಮ ಕತೆ. ನೀವು ಅಂದ್ಕೊಂಡಂಗೆಲ್ಲ ನಿಮ್ಮ ಮಕ್ಕಳು ಇರ್ತಾರೆ ಅನ್ನೋದನ್ನು ಮರ್ತು ಬಿಡಿ. ಹೆಣ್ಣಾಗಲಿ ಗಂಡಾಗಲಿ ಹೋಯ್ತು ಕಾಲ ಅದು. ಯಾಕೆ ನೀವೇ ಕಲಿಸ್ತಾ ಇರೋದು ಓದು 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 ಓದಿಸಿ ಬೇಡ ಅಂತಲ್ಲ, ಯಾವುದನ್ನು ಓದಿಸ್ಬೇಕು ಗೊತ್ತಿಲ್ಲ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೋಕ್ಕೆ ಹೇಳಿದ್ದೀನಿ ನಿಮ್ಮ ಮೂಲಕ. ತಾಯಿ ನೀನು ಪ್ರಯತ್ನ ಮಾಡು, ನಿನ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಕುಟುಂಬಸ್ಥರು ಮನೆಯಲ್ಲಿ ಕೂತ್ಕೊಂಡು ಮಕ್ಕಳ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಮದುವೆಯಲ್ಲಿ ತಾಂಬೂಲ ಬಳಸುವಂತಹ ಸರಿಯಾದ ವಿಧಾನ ಹೇಗೆ ಅಂತ ಹೇಳಿ ಮುಂದುವರಿಸೋದಾದ್ರೆ, ಇಲ್ಲಿ ಮಕ್ಕಳು ಪ್ರಾಯದ ರೋಗ ಅಂದರೆ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ. ಇದೇನು ರೋಗ? ಈ ಸುಮ್ಮನೆ ಒಂದು ಲೈಟಾಗಿ ಯೋಚನೆ ಮಾಡಿದ್ರೆ ಈ ರೋಗ ಅಂತ ಹೇಳೋಕ್ಕೂ ಕಷ್ಟ, ಇದಕ್ಕೆ ರಿಪೇರಿನೂ ಕಷ್ಟ ಅಲ್ವೇನಮ್ಮ? ಪ್ರಾಯ ಮಹಾನಿ ಸಹಜ, ಸರಿ. ರೋಗ ಯಾವುದು?
ಪ್ರಾಯ ಸಹಜ. ರೋಗ ಯಾವುದು? ನಮ್ಮ ಮಾತು ಕೇಳಲ್ಲ, ಹೌದಾ? ಅವ್ರು ಏನು ಇಷ್ಟ ಬರುತ್ತೋ ಅದನ್ನೇ ಮಾಡ್ತಾರೆ, ಅವ್ರು ಏನು ಇಷ್ಟ ಬರುತ್ತೋ ಅದನ್ನೇ ಮಾತಾಡ್ತಾರೆ, ಹೌದಾ? ರಿಪೇರಿ ಹೆಂಗೆ? ಯಾರು ರಿಪೇರಿ ಮಾಡೋರು ಇದನ್ನ? ಮಾಡಿಸಿಯಪ್ಪ, ಯಾವ ದೊಡ್ಡ ಅಷ್ಟಾಲಿದೆ ಕರ್ಕೊಂಬನ್ನಿ, ಪೂಜೆ ಮಾಡಿಸಿ, ಬೇವಿನ ಸೊಪ್ಪು ಪೂರ್ತಿ ತುಂಬಿಸ್ಬಿಡಿ, ತಲೆ ಸುತ್ತ ಕಟ್ಟಿಸ್ಬಿಡಿ ಎಲ್ಲ ಸೊಪ್ಪನ್ನು. ಅದು ಒಬ್ರಿದ್ರು ಯಾರೋ ಪಾಪ ಕಲಾಪುರುಷ, ಪೇಟ ಕಟ್ಬಿಟ್ಟು ಸುತ್ತ ಸೊಪ್ಪು ಸಿಕ್ಸೋದು, ಇಂಥವರೆಲ್ಲ ಕಲಾಕಾರಗಳಿದ್ದಾರೆ. ಹಿಂಗೆಲ್ಲ ಮಾಡಿಸಿ, ಗೊತ್ತಾಗುತ್ತೆ ಏನೋ ನೋಡೋಣ. ಇಲ್ಲಿ ಕಾಲ ಮೇಲೆ ಒದ್ರೆ ಅಲ್ಲುದ್ರೋಗುತ್ತಾ ಅನ್ನುವಂತಹ ಪ್ರಪಂಚ ಆಗೋಗಿದೆ. ಇದು ಕಾಲ ಮೇಲೆ ಒದ್ರೆ ಅಲ್ಲುದುರುತ್ತೆ ಅಂತ ಹೇಳುವಂಥ ಪ್ರಪಂಚ ಆಗಿದೆ. ಇದನ್ನು ಆಧುನಿಕ ಅಂತ ಕೊಚ್ಕೊಂಡು ಹೇಳ್ತಾರೆ. ನಿಜಕ್ಕೂ ಹೇಳ್ತೀನಿ, ಯಾವುದ್ರಿ ಆಧುನಿಕ? ಎಲ್ಲರೂ ಐತೆ ನಿಮ್ಮ ಆಧುನಿಕ? ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ, ಮಲ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಕ್ಕಂಥ ವಿಚಾರನ ಬಳಸ್ಕೊಳ್ಳಿ ಫಸ್ಟು. ಈ ನಿದ್ದೆ ಅಂತಕ್ಕಂತಹ ವಿಚಾರ ಇದೆಯಲ್ಲ, ಯಾವ ಕಾರಣಕ್ಕೂ ಯಾರ ಅಪ್ಪನ ಮನೆ ಸೊತ್ತಲ್ಲ ಇದು. ಭಗವಂತನೇ ಇರತಕ್ಕಂಥದ್ದು ನಿದ್ದೆಯಲ್ಲಿ. ಇದನ್ನು ಗಮನ ಇಟ್ಕೊಳ್ಳಿ. ನಿದ್ದೆಯಲ್ಲಿ ಭಗವಂತನಿದ್ದಾನೆ. ನಾವು ಸೇವಿಸುವ ಆಹಾರದಲ್ಲಿ ಭಗವಂತನಿದ್ದಾನೆ. ನಾವು ನಿಂತಿರುವ ಭೂಮಿಯಲ್ಲಿ ಭಗವಂತನಿದ್ದಾನೆ. ಇದನ್ನು ನಾವು ಬಿಟ್ಟಿದ್ದೀವಿ. ಆದ ಕಾರಣವಾಗಿ ಯಾರ ಮನೆಯಲ್ಲೂ ಯಾರೂ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ 4 ಇರ್ಬೋದು, ಸ್ಕೂಟರ್ 8 ಇರ್ಬೋದು, ಬಿಲ್ಡಿಂಗ್ 4 ಇರ್ಬೋದು, ಸೈಟ್ 18 ಇರ್ಬೋದು, ಶ್ರೀಮಂತಿಗೆ ಜೋರಾಗಿರ್ಬೋದು. ಆದರೆ ನಿದ್ದೆ ಬರೋಕ್ಕೆ ಯಾರಪ್ಪಂದು? ಅದಕ್ಕೆ ಹೇಳ್ತಾನೆ ಭಗವಂತ, AC ರೂಮ್ ನಿಂದು, ನಿದ್ದೆ ನಂದೋ ಮೂರ್ಖ. ಮಾಡು, AC ರೂಮ್ನೇ ಮಾಡು, ನಿದ್ದೆ ಬರಬೇಕಲ್ಲ. ಒಳ್ಳೆ ಹಾಸಿಗೆ ತಗೊಂಬಂದಾಕು, ನಿದ್ದೆ ಬರಬೇಕಲ್ಲ, ಬರಲ್ಲ. ಅದೆಲ್ಲಿಂದ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ದೇವರು ಎಲ್ಲೋ ಇದ್ದಾನೆ ಅಂತಾರಲ್ಲ, ಅಂತಹ ಮೂರ್ಖತನದ ಯೋಚನೆಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಭಗವಂತನಿರುವುದು ನಮ್ಮ ನಿದ್ದೆಯಲ್ಲಿ. ಅಂತಹ ಯೋಗ್ಯವಾದ ಆರೋಗ್ಯಕರವಾದ ಯೋಗ ನಿದ್ದೆಯನ್ನು ಮಾಡ್ತಕ್ಕಂಥ ಮಟ್ಟಕ್ಕೆ ನಮಗೆ ಭಗವಂತ ಕೊಟ್ಟು ಕಳಿಸಿದ್ದಾನೆ. ಮಗು ಎಷ್ಟು ಚೆನ್ನಾಗಿ ಬರೀ ನಿದ್ದೆ ಮಾಡ್ತಾನೆ ಇರುತ್ತೆ, ಮಾತ್ರ ನಗ್ತಾ ಇರುತ್ತೆ, ಹೌದಮ್ಮ? ಆ ನಿದ್ದೆ ಮಾಡೋ ವಿಚಾರಕ್ಕೆ ಮಗು ನಗ್ತಾ ಇರೋದು. ಈಗ ನಮಗೆ ನಗಿಸಿದ್ರೂ ನಗಲ್ಲ. ಇವನೇನು ನಗ್ತಾನೆ, ನಾನು ಯಾಕೆ ನಗಲಿ ಅಂತಾನೆ. ಕಾಸು ಕೊಟ್ಟು ನಗಿಸ್ಬೇಕು ಇವ್ರಿಗೆ, ಹೌದಾನೆ? ಹಾಗಿದ್ದ ಮೇಲೆ ನಗು ಬರಲ್ಲ ಅಂದಮೇಲೆ ನಿದ್ದೆ ಬರಲ್ಲ. ಇದು ಸತಸಿದ್ಧ. ಮಗುಗೂ ಟಾರ್ಚರ್ ಕೊಡ್ತೀರಾ, ಓದು ಓದು. ಅದಕ್ಕೇನು ಹೇಳುತ್ತೆ ಅಂದ್ರಮ್ಮ, ಯಾರು ಮನೆ ಪಾಠಕ್ಕೆ ಮಕ್ಕಳನ್ನ ಕಲಿಸ್ತಾರೆ, ಸ್ಕೂಲಿಂದ ಬಂದಮೇಲೆ ಮನೆ ಪಾಠ ಕಳಿಸ್ತಾರಲ್ಲಮ್ಮ, ಅಲ್ವಾ? ಆ ಮಕ್ಕಳು ತಿಳ್ಕೋಬೇಕು, ನೀವು ಅನ್ಕೊಂಡು ಮಕ್ಕಳು ಆಗಿಲ್ಲ, ಮೆದುಳಲ್ಲಿ ಸೋತಿದ್ದಾರೆ, ಜ್ಞಾಪಕ ಶಕ್ತಿ ಸತ್ತೋಗ್ತಾ ಇರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಟ್ರಂಪ್ ಅವ್ರನ್ನ ದಯವಿಟ್ಟು, ಅಮೇರಿಕಾ ಟ್ರಂಪ್ ಅವರನ್ನು ಗಮನಿಸಿ, ಅವರ ವಾಕಿಂಗ್ ಸ್ಟೈಲ್ ನೋಡಿ, ಅವ್ರು ತಿರುಗೋ ಮುಖದ ಸ್ಟೈಲ್ ನೋಡಿ. ಯಾಕೆ ಅಂದರೆ ಅಮೇರಿಕಾದಲ್ಲಿ 55%, 55% ಬುದ್ಧಿಹೀನವಾಗಿರ್ತಕ್ಕಂಥ ವಕ್ರತೆ ಇರತಕ್ಕಂಥ ಜನಗಳಿದ್ದಾರೆ ಅಮೇರಿಕಾ. ನಮ್ಮ ಭಾರತ ಈಗ ಒಂದು 22-23ರಲ್ಲಿದೆ. ಸದ್ಯಕ್ಕಷ್ಟು ಖುಷಿ ಪಡೋದಲ್ಲ, 22-23% ನಾವು ಭಾರತ ದೇಶದವರು. ಏನು ಒತ್ತಡದಲ್ಲಿ? ಯಾಕೆ? ಅದೇ ಪ್ರಶ್ನೆ ಆಗಿರೋದು. ನಿಮಗೂ ಒತ್ತಡ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೂ ಒತ್ತಡ, ಅವರ ಮಕ್ಕಳಿಗೂ ಒತ್ತಡ, ಜೀವನವೇ ಒತ್ತಡ. ಅಂದ ಮೇಲೆ ಮದುವೆ ಯಾಕೆ, ಮಕ್ಕಳು ಯಾಕೆ ಅಂತ ನೀವೇ ಪ್ರಶ್ನೆ ಹಾಕೋಬೇಕು, ನಾನು ಹೇಳೋಕ್ಕಾಗಲ್ಲ. ಒತ್ತಡದ ಮನಸ್ಥಿತಿ ಯಾಕೆ ಬೇಕು? ಹಾಗಿದ್ದ ಮೇಲೆ ಒತ್ತಡ ಬೇಡ ಅಂದರೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ವಿಚಾರವನ್ನು ನೀವು ಶುದ್ಧವಾದ ತಾಂಬೂಲ ಅಂತ ಇವತ್ತು ಏನು ಹೇಳಿದ್ದೀನಿ, ಸ್ವಲ್ಪ ಪ್ರಯತ್ನ ಮಾಡೋದೇ ಆದರೆ ಏನು ಮಾಡಬೇಕು ಅಂದರೆ, ಮನಸ್ಸು ಯಾವಾಗಲೂ ಸದಾ ನೆಮ್ಮದಿ ಖುಷಿಯಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ, ಹೌದೇನಮ್ಮ? ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೆಲವು ಮಕ್ಕಳಲ್ಲಿ ಮಾತಾಡಬೇಕಾದ್ರೆ ಬಾಯಲ್ಲಿ ಸ್ಮೆಲ್ ಬರುತ್ತೆ. ಗಂಡ ಹೆಂಡತಿ ಮಾತಾಡಬೇಕಾದ್ರೆ ಸ್ವಲ್ಪ ಅಕಸ್ಮಾತ್ ಗಂಡಲ್ಲೋ ಹೆಂಡತಿಯಲ್ಲೋ ಸ್ಮೆಲ್ ಬರುತ್ತೆ. ಇರುತ್ತಾ ಇಲ್ವಾ ಇದು? ಈ ಸ್ಮೆಲ್ ಬಂದಿದೆ ಅಂದರೆ ತಿಳ್ಕೊಳ್ಳಿ ಏನಾಗಿದೆ ದೇಹ ಅಂತ. ಏನಾಗಿದೆ? ಕೊಳತಿದೆ. ಏನು? ಆಹಾರ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತ ಅವರ ಬಾಯಿ ಸ್ಮೆಲ್ ಬರುತ್ತೆ. ಈಗ ಪ್ರೀತಿ ಎಲ್ಲಿ ಬರುತ್ತೆ? ಸ್ಮೆಲ್ ಬಂದಮೇಲೆ ಪ್ರೀತಿ ಎಲ್ಲಿ ತತ್ತೀರಾ? ಹೆದರ್ಕೋಬೇಕಾಗತ್ತೆ, ಹೆಂಗಪ್ಪ ಮಾತಾಡೋದು. ಈಗ ಇದನ್ನ ಎಲ್ಲಿಗೆ ತಗೊಂಡೋಗಿ ಹೇಳೋಣ? ಮದುವೆ ಮಾಡ್ಕೊಂಡು ಲವ್ ಮಾಡ್ತೀನಿ ಅಂತ ಮಾಡ್ಕೊತೀರ, ಸರಿ. ಬಾಯಲ್ಲಿ ವಾಸನೆ ಬರ್ತಕ್ಕಂಥ ವಿಚಾರ ಹೇಳೋಕ್ಕೂ ಕೇಳೋಕ್ಕೂ ಬೇಜಾರಾಗ್ಬೋದು, ಆದರೆ ಇದನ್ನು ತಿಳ್ಕೋಬೇಕು. ಅದಕ್ಕೆ ತಾಂಬೂಲದಲ್ಲಿ ಬಾಯಿಯ ವಾಸನೆಯನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲಮ್ಮ, ಗೊತ್ತಿರೋ ವಿಷಯನೇ. ನಂಬರ್ 1. ನಂಬರ್ 2, ಇದು ಯಾಕೆ ಬರುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದ ಕಾರಣವಾಗಿ
ಬಾಯಲ್ಲಿ ಆ ರೀತಿಯಾಗಿ ವಾಸನೆ ಬರ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಇದರಿಂದ ಬೇಕಾದಷ್ಟು ವಿಚಾರಗಳನ್ನು ಗೊರಕೆ ಹೊಡಿತಕ್ಕಂಥವ್ರು, ಬಾಯಿ ಬಿಟ್ಟು ಉಸಿರಾಡ್ತಾ ಇರ್ತಕ್ಕಂಥವ್ರು, ಪದೇ ಪದೇ ಸಿಟ್ಟು ಮಾಡ್ಕೊಳ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಖುಷಿಯಾಗಿರ್ತಾನೆ ಅಂತ ಮದುವೆ ಮಾಡಿದ್ರೆ ಯಾಕೆ ಹಿಂಗಾಯಿತು ಅಂತಂದರೆ ಅವರಿಗೆ ಜೀರ್ಣಕ್ರಿಯೆ ಚೆನ್ನಾಗಿದೆ. ಮನಸ್ಸು ಚೆನ್ನಾಗಿರ್ಬೇಕಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿಲ್ಲ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ. ಇಷ್ಟೇ ಸಿಂಪಲ್. ಈ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಅಂತ ವಿಷಯ ಏನಪ್ಪ ಅಂತಂದರೆ, ಪ್ರತಿದಿನ ಮನೆಯಲ್ಲಿ ಗಂಡ ಹೆಂಡತಿ ಆದವರು ಸರಿಯಾದ ರೀತಿ ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು, ಗಂಡ ಹೆಂಡತಿ ಚೆನ್ನಾಗಿ ಖುಷಿಯಾಗಿರಬೇಕು, ಯಾವಾಗಲೂ ನಗ್ನಗ್ತಾ ಇರಬೇಕು, ತಮಾಷೆ ಮಾಡ್ತಾ ಇರಬೇಕು, ಖುಷಿಯಾಗಿರಬೇಕು ಅನ್ನೋ ಆಸಕ್ತಿ ಇದ್ದರೆ ಪ್ರತಿದಿನ ತಾಂಬೂಲವನ್ನು ದೇವರ ಹತ್ರ ಇಟ್ಟು ತುಪ್ಪದ ದೀಪ, ಕಡಲೆಕಾಯಿ ಎಣ್ಣೆ ದೀಪದಕ್ಕೆ ಎಣ್ಣೆ ಹಾಕಬೇಕು, ಬೇರೆ ಎಣ್ಣೆ ಯಾವುದೂ ಹಾಕಬಾರದು. ತುಪ್ಪದ ದೀಪ ಉರಿಸೋದೇ ಇದ್ದರೆ ನಿಮ್ಮಂಥ ಗಂಡ ಹೆಂಡತಿ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅಂಥ ಶ್ರೀಮಂತಿಕೆಯ ದಾಂಪತ್ಯ ಇರುತ್ತೆ ತುಪ್ಪದ ದೀಪವನ್ನು ಬಳಸಿದ್ದಾರೆ. ಕಾರಣ ಕಣ್ಣು ಆಕರ್ಷಣೀಯವಾಗಿ ಬದಲಾವಣೆ ಆಗುತ್ತೆ. ಕಣ್ಣು ನೋಡಿ ಎಷ್ಟು ಚೆನ್ನಾಗೈತೆ ಅಂತಾರೆ, ಅದು ತುಪ್ಪದ ದೀಪವನ್ನು ನೋಡ್ತಾ ಇದ್ದರೆ ಕಣ್ಣು ಅಷ್ಟು ಅಟ್ರಾಕ್ಟಿವ್ ಬರುತ್ತೆ, ಮತ್ತು ಕನ್ನಡಕದ ಅವಶ್ಯಕತೆ ಬರಲ್ಲ. ಈ ರೀತಿಯಾಗಿ ನೀವು ದಂಪತಿಗಳು ತಾಂಬೂಲವನ್ನು ಭಗವಂತನ ಹತ್ರ ಪ್ರತಿದಿನ ಇಟ್ಟು ತೆಂಗಿನಕಾಯಿಯನ್ನು ಹೊಡೆದು, ಗಂಡ ಹೆಂಡತಿ ಸೇರೆ ತೆಂಗಿನಕಾಯಿ ಹೊಡಿಬೇಕು, ಗಂಡ ಹೆಂಡತಿ ಕೂತ್ಕೊಂಡೇ ತುಪ್ಪದ ದೀಪ ನೋಡಬೇಕು, ಆ ತುಪ್ಪದ ದೀಪದ ಜೊತೆಗೆ ತಾಂಬೂಲ ಇಡಬೇಕು, ಆ ತಾಂಬೂಲವನ್ನು ಪ್ರತಿದಿನ ಇಬ್ಬರು ಸವಿಬೇಕು. ಐತೆ ನೋಡ್ರಿ ಎಂಥ ಅದ್ಭುತವಾದ ಒಂದು ಪವಾಡ ದಾಂಪತ್ಯ ಅನ್ನೋ ಶಕ್ತಿ ನಿಮಗೆ ಪ್ರಾರಂಭ ಆಗುತ್ತೆ. ಒಂದು ಹೇಳ್ತೀನಿ, ಈಗ ಹೇಳಿದೆ ಅಂದ್ಬಿಟ್ಟು ಎಲ್ಲೋ ಅಂಗಡಿಲಿ ಹೋಗ್ಬಿಟ್ಟು ಮೆಣಸಿನೇನೋ ಯಾವುದೋ ಸಿಕ್ತದೆ ಅಂದ್ಬಿಟ್ಟು ತಂದ್ಬಿಟ್ಟು ತಿನ್ಬಿಟ್ಟು ಅಂತ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಾಗತ್ತೆ. ಸಿಕ್ಕದವರೆಲ್ಲ ತಿನ್ನಂಗಿಲ್ಲ. ನಿಮ್ಗೆ ಗ್ಯಾಸ್ಟ್ರಿಕ್ ಇದೆಯಾ, ನಿಮ್ಗೆ ಆಗುತ್ತಾ ನೋಡ್ಕೋಬೇಕು. ವಿಳ್ಯದೆಲೆ ಎಲ್ಲಿ ಸಿಗುತ್ತೆ ಅಂದರೆ ಅಂಗಡಿಯಲ್ಲಿ ಸಿಕ್ಕೋ ವಿಳ್ಯದೆಲ್ಲ ಚೆನ್ನಾಗಿರಲ್ಲ. ಚೆನ್ನಾಗಿರೋ ವಿಳ್ಯದೆಲೆ ಎಲ್ಲಿ ಸಿಗುತ್ತೆ ಅಂದರೆ ನೀವೇ ಪ್ರಯತ್ನ ಮಾಡಿ ಅದನ್ನು ಮನೆಯಲ್ಲಿ ಬೆಳೆಸ್ಕೋಬೇಕು. ಲಕ್ಷ್ಮೀ ಅನುಗ್ರಹ ಮನೆಗೂ ಬರುತ್ತೆ, ದಾಂಪತ್ಯಕ್ಕೂ ಬರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಆರೋಗ್ಯವಂತರಾಗಿ ಇರಬೇಕು ಅಂತ ಹೇಳಿದ್ರೆ ಶುದ್ಧ ತಾಂಬೂಲದ ಅರ್ಥ ಏನು, ಜೊತೆಗೆ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.